गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ओम नारायण नारायण। ओके, ಪ್ರಶ್ನೆಯನ್ನು ಮಾಡಿದ್ದಾರೆ. ಅಭ್ಯಾಸೇನ ಚ ವೈರಾಗ್ಯೇಣ ಚ ಮನೋ ನಿಗೃಹ್ಯತೆ ಇತ್ಯುಕ್ತಂ. ಶಿಷ್ಯ ಕೇಳ್ತಾ ಇದ್ದಾನೆ, ಅಭ್ಯಾಸದಿಂದ ಮತ್ತೆ ವೈರಾಗ್ಯದಿಂದ ಮನಸ್ಸಿನ ನಿಗ್ರಹ ಆಗಬೇಕು. ಅಂದರೆ ಮನಸ್ಸಿನ ನಿಗ್ರಹ ಮಾಡಬೇಕಂದ್ರೆ ಅದಕ್ಕೆ ವೈರಾಗ್ಯ ಮತ್ತೆ ಒಂದು ಅಭ್ಯಾಸ, ಧ್ಯಾನಾಭ್ಯಾಸ ಬೇಕು. ತತ್ರ ಕೀದೃಶೋಯಂ ಅಭ್ಯಾಸ ಕೀದೃಶಂ ವ ವೈರಾಗ್ಯ. ಇಲ್ಲಿ ಅಭ್ಯಾಸವು ಮಾಡುವುದಂದ್ರೆ ಹೇಗೆ, ವೈರಾಗ್ಯವು ಪಡ್ಕೊಳ್ಳುವುದು ಹೇಗೆ. ವೈರಾಗ್ಯವು ಇಟ್ಕೊಳ್ಳುವುದು ಅಂದ್ರೆ ಯಾವ ತರಹ ವೈರಾಗ್ಯ ಅದು, ಈ ಎರಡು ಹೇಳ್ರಿ ಗುರುಗಳೇ ಎಂದು ಶಿಷ್ಯ ಕೇಳ್ತಾ ಇದ್ದ. ಅದಕ್ಕೆ ಗುರುಗಳ ಉತ್ತರ ಏನಂದ್ರೆ, ಅತ್ರ ಪ್ರಯತ್ನೇನ ಸಾಧಯಿಷ್ಯಾಮ್ಯೇವ ಮನೋನಿಗ್ರಹಂ ಇತಿ ವ್ಯವಸಾಯವಾನ್ ಮನಶ್ಚಂಚಲಮಿದಂ ಪ್ರಯತ್ನೇನಾಪಿ ನೈತಾವತ್ ಪರ್ಯಂತಂ ಈಷದಪಿ ಮಂದೀಭೂತಂ ಇತಿ ನಿರ್ವೇದಂ ಅನಾಪ್ನುವನ್ ಪ್ರಯತೇತ. ಇದು ಅಭ್ಯಾಸ ಅಂದ್ರೆ ಮನಸ್ಸನ್ನು ನಿಗ್ರಹ ಮಾಡಲು, ಏಕಾಗ್ರ ಮಾಡಲು. ಏಕಾಗ್ರ ನಿಗ್ರಹ ಎರಡೂ ಒಂದೇ. ಏಕಾಗ್ರತಾ ಅಥವಾ ನಿಗ್ರಹ ಪಡ್ಕೊಳ್ಳಲು ಅಭ್ಯಾಸ ಒಂದೇ ಒಂದು ಸಾಧನ. ನೋಡಿ, ನೆನಪಿಟ್ಕೊಂಡೇ ಅಭ್ಯಾಸ. ಅಭ್ಯಾಸ ಅಂದ್ರೆ ಏನು? ಧ್ಯಾನಾಭ್ಯಾಸ. ಧ್ಯಾನಾಭ್ಯಾಸ ಮಾಡುವುದು ಒಂದೇ ಒಂದು ಸಾಧನವೇ ಹೊರತು ಇನ್ನೊಂದೇನಿಲ್ಲ. ಏಕಾಗ್ರತಾ ಅಂದರೆ ತಾನೇ ತಾನು ಬಂದು ಬಿಡುತ್ತದೆ ಎಂದೇನಲ್ಲ, ಅಥವಾ ಏನೋ ಒಂದು ಟ್ರಿಕ್ ನ್ಯಾಕ್ ಇರುತ್ತದೆ, ಏನೋ ಮಾಡಿಬಿಟ್ಟರೆ, ಟ್ಯಾಬ್ಲೆಟ್ ಹಾಕೊಂಡ್ರೆ ಅಥವಾ ಯಾವುದೋ ಒಂದು ಸ್ವಿಚ್ ಆನ್ ಮಾಡಿಬಿಟ್ರೆ ಅಕಸ್ಮಾತ್ ಆಗಿ ಬಂದು ಬಿಡುತ್ತದೆ. ಏಕೆಂದರೆ ಮನಸ್ಸಿನಲ್ಲಿರುವ ಸ್ವಭಾವ ದೋಷ, ರಾಗದ್ವೇಷಗಳು, ಅಂತಃಕರಣ ಒಳಗಿನ ಹೇಳಿದ್ದೀವಿ ನೋಡಿ ನಾವು, ಒಂದು ಸಂಸ್ಕಾರ ದೋಷ, ಬುದ್ಧಿದೋಷ, ಎಮೋಷನಲ್ ದೋಷ, ಬುದ್ಧಿದೋಷ, ಭಾವದೋಷ, ಸಂಸ್ಕಾರ ದೋಷ, ಮೂರು ಇವೆ. ಬುದ್ಧಿ ಶುದ್ಧಿ ಆಗಬೇಕು, ಇದು ಹಿಂದೆ ನಾವು ಹೇಳಿದ್ದೇವೆ. ಸುಮ್ಮನೆ ಈಗ ಮತ್ತೊಂದು ಸಲ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಬುದ್ಧಿದೋಷ ಅಂದ್ರೆ ಪ್ರಪಂಚ ಕುರಿತು, ನಾಮರೂಪಗಳ ಕುರಿತು, ಭೋಗ ಪದಾರ್ಥಗಳು, ವಸ್ತುಗಳು, ವ್ಯಕ್ತಿಗಳು, ಅಧಿಕಾರ ಮುಂತಾದ ವಿಷಯಗಳ ಕುರಿತು ಒಂದು ಮೌಲ್ಯ ಇದ್ದು ಬಿಡುತ್ತದೆ ನೋಡಿ. ದ ವ್ಯಾಲ್ಯೂ ದಟ್ ದೇ ಗಿವ್ ಅಸ್ ಸಮ್ ಹ್ಯಾಪಿನೆಸ್. ಈ ವ್ಯಾಲ್ಯೂಗೆ ಕಾರಣ ಸ್ವಲ್ಪ ಸಮಾಜ, ನಾವು ಓದಿರುವ ಪುಸ್ತಕಗಳು, ಸುತ್ತಿರುವ ಸಂಸ್ಕೃತಿ, ನಮ್ಮದು ಬುದ್ಧಿ, ಹಿಂದಿನ ಎಲ್ಲ ಅನೇಕ ಸೇರ್ಕೊಂಡಿದೆ. ಮಿಕ್ಕ ಜನರೆಲ್ಲ ಈ ಅಧಿಕಾರಗಳನ್ನು, ಭೋಗಗಳನ್ನೇ ಹೆಚ್ಚಾಗಿ ನೋಡಿ, ಅಂದರೆ ಹೆಚ್ಚಿನ ಮೌಲ್ಯವನ್ನು ಕೊಟ್ಟು ಎಲ್ಲರೂ ಇವುಗಳನ್ನೇ ಅನುಭವಿಸುತ್ತಾ, ಇವುಗಳನ್ನೇ ಸಾಧಿಸುತ್ತಾ ಇರುವುದರಿಂದ ನಮಗನ್ಸುತ್ತದೆ ಅವುಗಳೇ ಹೆಚ್ಚೇನೋ ಎಂದು. ಸ್ವಲ್ಪ ನಮ್ಮ ಅನುಭವವೂ ಸೇರಿಕೊಳ್ತದೆ. ನಮ್ಮ ಅನುಭವ, ಸಮಾಜ, ನಾವು ಓದಿರುವ ಪುಸ್ತಕಗಳು, ಇದೆಲ್ಲ ಸೇರಿಕೊಂಡು ವಿ ಡೆವಲಪ್ ಎ ವ್ಯಾಲ್ಯೂ. ಅಂದ್ರೇನು? ಈ ಹೊರಗಿನ ವಸ್ತುಗಳು, ಪದಾರ್ಥಗಳು, ಅಧಿಕಾರ, ಮನುಷ್ಯರು ಮುಂತಾದ ವಿಷಯಗಳಲ್ಲಿ ಒಂದು ಮೌಲ್ಯ ಇಟ್ಕೊಂಡು ಬಿಡ್ತೀವಿ, ಒಂದು ವ್ಯಾಲ್ಯೂ. ದಟ್ ದೇ ಆರ್ ಇಂಪಾರ್ಟೆಂಟ್, ದೇ ಆರ್ ವ್ಯಾಲ್ಯೂಯಬಲ್. ಇವು ಮುಖ್ಯವಾದವು, ಅತಿ ಮುಖ್ಯವಾದವು, ಇವು ಎಲ್ಲರಿಗೂ ಬೇಕು, ಇವರನ್ನು ಡಿಪೆಂಡ್ ಆಗುವುದು ಒಳ್ಳೆಯದು.
ಇವುಗಳ ಮೇಲೆ ನಿರ್ಭರವಾಗುವುದು, ಅನುಭವಿಸುವುದು, ಜೊತೆಗೆ ಇಟ್ಟುಕೊಳ್ಳುವುದು, ನಮ್ಮದು ಎಂದು ಅಭಿಮಾನ ಇಟ್ಟುಕೊಳ್ಳುವುದು, ಇದೆಲ್ಲ ಅಲ್ಲವೇ? ಈ ವ್ಯಾಲ್ಯೂ ಬೌದ್ಧಿಕವಾಗಿರುತ್ತದೆ. ಅಂದರೆ ಬುದ್ಧಿಯಲ್ಲಿರುವ ಒಂದು ನಿಶ್ಚಯ. ಮನಸ್ಸಿನಲ್ಲಿ ಏನೋ ಮನಸ್ಸು ತಿಳ್ಕೊಂಡು ಬಿಡುತ್ತದೆ. ಆ ತಿಳುವಳಿಕೆ, ಆ ನಿಶ್ಚಯವನ್ನು, ಆ ಕನ್ಕ್ಲೂಷನ್ ಅನ್ನು ತಪ್ಪು ಎಂದು ಅದಕ್ಕೆ ವಿವೇಕದಿಂದ ತಿಳಿಸಬೇಕು. ಒಂದು ಸೈಡ್ ವಿವೇಕ ನಡೆಯುತ್ತಾ ಇರಬೇಕು ನಿರಂತರವಾಗಿ, ಅಲ್ಲವೇ? ಒಂದು ದಿಕ್ಕು ವಿವೇಕ, ವಿಷಯ ಭೋಗಗಳ ವಿವೇಕ, ಮಮಕಾರದ ವಿವೇಕ, ಆಸಕ್ತಿ ವಿವೇಕ. ಈ ವ್ಯಾಲ್ಯೂ ಹೊರಗಿನ ಪ್ರಪಂಚ, ಹೊರಗಿನ ವಸ್ತುಗಳು, ಘಟನೆಗಳು, ಆಸ್ತಿ ಮುಂತಾದ ಮೇಲೇನೆ ವ್ಯಾಲ್ಯೂ ಅಲ್ಲ. ನಮ್ಮನ್ನು ನಾವು, ನಮ್ಮ ದೇಹ, ನಮ್ಮ ಬೌದ್ಧಿಕ ಶಕ್ತಿ ಸಾಮರ್ಥ್ಯಗಳು, ನಮ್ಮ ಮನಸ್ಸಿನ ಶಕ್ತಿ ಸಾಮರ್ಥ್ಯಗಳು, ಬುದ್ಧಿಯ ದೇಹದ ಗುಣಗಳು, ಸಮಾಜ, ನಮ್ಮದು ಏನು ಜಾತಿ, ವಂಶ ಇತ್ಯ ಮುಂತಾದ ಏನೇನಿರುತ್ತದೋ, ಕುಟುಂಬ, ಇವು ಯಾವುದನ್ನು ಅಭಿಮಾನ ಪಟ್ಕೊಂಡು ಈ ಅಭಿಮಾನಗಳು ನಮಗೆ ಬಹುಮೂಲ್ಯವಾಗಿವೆ ಎಂದು ಭಾವಿಸ್ತೀವೋ ಅವುಗಳ ಮೇಲೇನೂ ನಾವೇನೋ ಒಂದು ವ್ಯಾಲ್ಯೂ ಇಟ್ಕೊಂಡಿದ್ದೀವಿ, ಅಲ್ಲವೇ? ನಮ್ಮ ಮೇಲೇನೂ ಇದೆ, ಸಮಾಜ ಮೇಲೇನೂ ಇದೆ, ವಸ್ತುಗಳ ಮೇಲೇನೂ ಇದೆ. ಇದೆಲ್ಲ ಬೌದ್ಧಿಕವಾಗಿ ಒಂದು ಮೌಲ್ಯ ಇದ್ದು ಬಿಟ್ಟಿದೆ. ಈ ಮೌಲ್ಯ ಹೇಗೆ ತಪ್ಪು ಎಂಬುದು ವಿವೇಕದಿಂದ, ಅಂದರೆ ನಮ್ಮ ಅನುಭವಗಳ ಆಧಾರ, ಶಾಸ್ತ್ರೋಕ್ತ, ಶಾಸ್ತ್ರ ಅಂದರೆ ಶಾಸ್ತ್ರದಲ್ಲಿ ವಿರಕ್ತರು, ಜ್ಞಾನಿಗಳು, ಭಕ್ತರು, ಮಹನೀಯರು ಹೇಳಿರುವ ಅನುಭವಗಳ ಆಧಾರದಿಂದ, ಅವರ ದೃಷ್ಟಿ ಆಧಾರದಿಂದ ವಿವೇಕ ಮಾಡಬೇಕು, ಅಲ್ಲವೇ? ಮೌಲ್ಯಕ್ಕೆ ಒಂದು ಅಳತೆ ಇಟ್ಟುಕೊಂಡು ಆ ಮೌಲ್ಯಮಾಪನ ಮಾಡ್ತೀವಲ್ಲ, ಆ ಅಳತೆನೇ ಬದಲಾಯಿಸಬೇಕು. ಅಳತೆ ಶಾಸ್ತ್ರೀಯ ಅಳತೆ, ವೇದಾಂತ ಶಾಸ್ತ್ರದ ಅಳತೆ ಇರಬೇಕೇ ಹೊರತು ಲೌಕಿಕರ ಅಳತೆ ಅಲ್ಲ. ನಮಗೆ ಲೌಕಿಕರ ಅಳತೆ ಮನಸ್ಸಿನಲ್ಲಿ ಕುಳಿತು ಬಿಟ್ಟಿದೆ. ಏನು? ನಾವು ಇಂಥವರಾಗಬೇಕು, ನಮಗೆ ಅಧಿಕಾರ, ಹಣ, ಶಾರೀರಿಕ ಶಕ್ತಿ, ಸೌಂದರ್ಯ ಮುಂತಾದ ವಿಷಯಗಳು. ಈಗ ಅಷ್ಟೇ ಅಲ್ಲ, ನಮ್ಮ ಜಾತಿ, ನಮ್ಮ ಭಾಷೆ ಇವೆಲ್ಲ ಅತಿ ಮೌಲ್ಯವಾಗಿ ಇಟ್ಕೊಳ್ತೀವಿ. ನಮ್ಮ ಕುಟುಂಬ, ನಮ್ಮ ವಂಶ ಮುಂತಾದವರು, ನಮ್ಮ ಹಿಂದಿನವರು, ಅಲ್ಲವೇ? ಇದೆಲ್ಲ ದೇಹೇಂದ್ರಿಯ ಮನಸ್ಸುಗಳು ನಾನು ಎಂಬ ಅಭಿಮಾನವಿಟ್ಟುಕೊಂಡು, ಈ ಅಭಿಮಾನದ ಎಕ್ಸ್ಟೆನ್ಷನ್ನೇ ಇವೆಲ್ಲ. ಹೊರಗಿನ ಪದಾರ್ಥಗಳಲ್ಲಿಯೂ ಅಷ್ಟೇ. ಹೊರಗಿನ ಪದಾರ್ಥಗಳಲ್ಲಿ ನಮ್ಮ ಮೇಲೆ, ಈ ಎರಡರ ಮೇಲೆ ಇರುವಂತ ಮೌಲ್ಯಗಳನ್ನು ಮೌಲ್ಯ ಮಾಪನ ಮತ್ತೆ ಬದಲಾಯಿಸಬೇಕು. ಅದಕ್ಕೆ ಅಳತೆ, ಶಾಸ್ತ್ರೀಯ ಅಳತೆ ಇಟ್ಟುಕೊಂಡು ಮತ್ತೆ ವಿವೇಕ ಮಾಡಬೇಕು. ಇದು ಬೌದ್ಧಿಕ ಹಂತದಲ್ಲಿ. ಇನ್ನು ಎಮೋಷನ್ ಹಂತದಲ್ಲಿ ವಸ್ತುಗಳು, ವ್ಯಕ್ತಿಗಳ ಮೇಲೆ ನಮಗೆ ಎಮೋಷನ್ ಮಾಡಿ ಇಟ್ಟುಕೊಂಡು ಮಮಕಾರ, ಎಮೋಷನ್ ಅಂದ್ರೆ ಮಮಕಾರ ಮಾಡಿ ಇಟ್ಟುಕೊಂಡಿರುವ ಅಭ್ಯಾಸ ಇದೆ. ವಿಷಯೇಂದ್ರಿಯ ಭೋಗಗಳಲ್ಲಿ ಅನುಭವಿಸಿರುವ ಅಭ್ಯಾಸ ಇದೆ. ನಾವು ವಸ್ತುಗಳು, ಪರಿಸ್ಥಿತಿಗಳು ತಪೋರೂಪವಾಗಿ ಜೀವಿಸಿದ್ದರೆ, ಜೀವನ ತಪೋರೂಪವಾಗಿದ್ದರೆ ಅಷ್ಟು ಮಮಕಾರ ಆಸಕ್ತಿ ಇರುತ್ತಿರಲಿಲ್ಲ. ಇಂದ್ರಿಯ ಭೋಗಾಸಕ್ತಿ, ಮಮಕಾರ ಆಸಕ್ತಿ, ಅಭಿಮಾನ ಆಸಕ್ತಿ ಅಲ್ಲ. ಮಮಕಾರದಲ್ಲಿ ಸ್ವಲ್ಪ ಎಮೋಷನ್ ಅಂಶ ಇರುತ್ತದೆ ಹೆಚ್ಚು. ಇಂದ್ರಿಯ ಭೋಗಾಸಕ್ತಿ, ಮಮಕಾರ ಆಸಕ್ತಿಯಲ್ಲಿ ಹಿಂದಿನ ಅನೇಕ ವರ್ಷಗಳು, ಅನೇಕ ಜನ್ಮಗಳಿಂದ ಮಾಡಿಟ್ಟುಕೊಂಡಿರುವ ವಿಷಯ ಭೋಗಗಳು, ಮಮಕಾರಗಳು, ಇದು ಅಭ್ಯಾಸ ಇದೆ. ಅಭಿಮಾನ, ದೇಶ ಭಾಷಾದಿಗಳಲ್ಲಿ ಅಭಿಮಾನ, ಕುಟುಂಬ, ಜನರು, ಇದೆಲ್ಲ. ಈ ಅಭಿಮಾನಗಳು, ಮಮಕಾರಗಳ ಹಿಂದೆ ಒಂದು ಇನ್ಸೆಕ್ಯೂರಿಟಿ ಇದೆ, ಗೊತ್ತಾ? ಅಭದ್ರತಾ ಭಾವನೆ, ಮಾನಸಿಕ ಅಭದ್ರತೆ, ಸೈಕಲಾಜಿಕಲ್ ಫೀಲಿಂಗ್ ಆಫ್ ಇನ್ಸೆಕ್ಯೂರಿಟಿ. ಮಮಕಾರದ ಜೊತೆಗೆ ಮಮಕಾರದಲ್ಲಿ ಸ್ವಲ್ಪ ಸೇರಿಕೊಂಡಿದ್ದು ಒಂದು ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ, ಸ್ವಲ್ಪ ಇನ್ಫೀರಿಯಾರಿಟಿ ಇರುತ್ತದೆ, ಇನ್ಸೆಕ್ಯೂರಿಟಿ ಇರುತ್ತದೆ, ಅಭದ್ರತಾ ಭಾವನೆ. ಈ ಅಭದ್ರತಾ ಭಾವನೆಯೇ ಮಮಕಾರ. ಆ ಮಮಕಾರ, ಅಭದ್ರತಾ ಭಾವನೆ ಎರಡು ಮಿಕ್ಸ್ ಆಗಿರುತ್ತವೆ, ಸ್ಪಷ್ಟವಾಗಿ ಗೊತ್ತಾಗಲ್ಲ. ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ದಿಸ್ ಇನ್ಸೆಕ್ಯೂರಿಟಿ. ಈ ಇನ್ಸೆಕ್ಯೂರಿಟಿ ಮನುಷ್ಯನಿಗೆ ಒಂದು ನ್ಯೂನತಾ ಭಾವನವನ್ನು ತರ್ತದೆ. ಆ ನ್ಯೂನತಾ ಭಾವನ ಮಮಕಾರ ರೂಪವಾಗಿ ವಸ್ತುಗಳು, ವ್ಯಕ್ತಿಯರು, ಪರಿಸ್ಥಿತಿಗಳು, ದೇಶ, ಭಾಷಾ ಮುಂತಾದಗಳನ್ನು ಅಭಿಮಾನ ಪಟ್ಕೊಳ್ತೀವಿ, ಇದೆಲ್ಲ ನಮ್ಮದು ಎಂದು. ಈ ಇನ್ಸೆಕ್ಯೂರಿಟಿ ಎರಡು ಬಗೆಯಾಗಿರುತ್ತದೆ. ನಾನು ಯಾರು, ನನ್ನ ವಸ್ತುಗಳು ಯಾವುವು. ನಾನು ಯಾರು,
ನಾನು ಎಂಥವನು ಅಂದರೆ ಅದು ಅಭಿಮಾನ. ಅದು ತನ್ನ ಕುರಿತಿನ ಅಭಿಮಾನ. ಈಗ ನನ್ನ ವಸ್ತುಗಳು ಎನ್ನುವುದು ಮಮಕಾರ. ಈ ಮಮಕಾರ ಅಭಿಮಾನಗಳ ಹಿಂದೆ ಒಂದು ಇನ್ಸೆಕ್ಯೂರಿಟಿ ಇದೆ, ಅಭದ್ರತಾ ಇದೆ, ಒಂದು ನ್ಯೂನತಾ ಇದೆ. ಅದೇ ಈ ಅಭಿಮಾನ ರೂಪವಾಗಿ ಹಿಡ್ಕೊಂಡು ಬಿಡ್ತದೆ. ನಾನು ಆದರಣೀಯನು, ನಾನಿಂಥವನು, ನನ್ನ ಸ್ಥಾನಮಾನಗಳು ಅಲ್ಲವೇ, ನಮ್ಮ ಸ್ಥಾನಮಾನಗಳು ಇಟ್ಕೊಳ್ತೀವಿ. ಸಮಾಜದಲ್ಲಿ ನಾನು ಇಂಥವನಾಗಬೇಕು, ನನ್ನ ಜನರು ಈ ತರಹ ಆದರಿಸಬೇಕು. ಜನರು ನಮ್ಮನ್ನು ಹೇಗೆ ಆದರಿಸಬೇಕೋ ಹಾಗೆ ಆದರಿಸದಿದ್ದರೆ, ಕೆಳಮಟ್ಟವಾಗಿ ನೋಡಿದ್ದರೆ, ನಮ್ಮ ಮಾತುಗಳನ್ನು ಕಡೆಗಣಿಸಿದ್ದರೆ, ನಮ್ಮ ಅಭಿಪ್ರಾಯಗಳನ್ನು, ನಮ್ಮ ಸ್ಥಾನಮಾನಗಳನ್ನು ಕಡೆಗಣಿಸಿ ಮಾತಾಡಿದ್ದರೆ, ಕಡೆಗಣಿಸಿ ನೋಡಿದ್ದರೆ ಜನರಿಗೆ ಬೇಜಾರಾಗ್ತದೆ. ಅಂದರೆ ಅರ್ಥವೇನು? ನನ್ನನ್ನು ಕೀಳಾಗಿ ನೋಡಿದ್ದಾರೆ. ತನ್ನ ಕುರಿತು ತನ್ನನ್ನು ಕೀಳು ಮಾಡಿಬಿಟ್ಟರೆ ಒಂದು ಅವಜ್ಞ, ಇದು ನಮ್ಮನ್ನು ತುಂಬಾ ತೊಂದರೆ ಕೊಡ್ತದೆ. ಅಂದರೇನು? ಇದು ಅಭಿಮಾನದಿಂದ. ಈ ಅಭಿಮಾನದಲ್ಲಿ ಒಂದು ಇನ್ಫೀರಿಯಾರಿಟಿ ಇದೆ, ಒಂದು ಏನಿದೆ, ನ್ಯೂನತ್ವ ಇದೆ, ಇದರಲ್ಲಿ ಇನ್ಸೆಕ್ಯೂರಿಟಿ ಇದೆ, ಅಭದ್ರತಾ ಭಾವನೆ ಇದೆ, ಸೈಕಲಾಜಿಕಲ್ ಭಾವನಾ ಅಭದ್ರತೆ ಇದೆ. ಮತ್ತೆ ಮಮಕಾರದ ಹಿಂದೆನೂ ಒಂದು ಅಭದ್ರತೆ ಇದೆ. ಅಂದ್ರೆ ಏನೋ ಒಂದು ನ್ಯೂನತೆ ಅನಿಸುತ್ತಾ ಇದೆ, ಎಮೋಷನಲ್ ಅಭದ್ರತಾ. ಇನ್ನೊಬ್ಬ ವ್ಯಕ್ತಿಯರು, ಆಸ್ತಿ, ದೇಶ, ಭಾಷಾದಿಗಳು ಇದು ನನ್ನದೂ ಎಂದು ನನ್ನ ಅಭಿಮಾನ ಈ ಅಭಿಮಾನ ಮಮಕಾರ ರೂಪ ಅಭಿಮಾನ. ಎರಡಕ್ಕೆ ನಾವು ಅಭಿಮಾನ ಹೇಳ್ತೀವಿ, ಬಟ್ ಸೂಕ್ಷ್ಮವಾಗಿ ನೋಡಿದ್ದರೆ ನನ್ನ ಕುರಿತು ಇರುವುದು ಅಭಿಮಾನ, ಅಂದ್ರೆ ನಾನು ಕುರಿತು ಇರುವುದು ಅಭಿಮಾನ, ನನ್ನದೂ ಎಂದು ಹೇಳುವುದು ಮಮಕಾರ. ಈ ಮಮಕಾರವೂ ಒಂದು ಬಗೆಯಾದ ಅಭಿಮಾನವೇ. ಅದು ಪೊಸೆಸಿವ್ ಅಭಿಮಾನ, ಇದು ಐಡೆಂಟಿಟಿ ಅಭಿಮಾನ. ನಾನು ಎಂಬುದು ಐಡೆಂಟಿಟಿ ಅಭಿಮಾನ, ಅದೇನೋ ಪೊಸೆಸಿವ್ ಅಭಿಮಾನ. ಎರಡೂ ಅಭಿಮಾನಗಳೇ. ಒಂದು ನನ್ನದು ಎಂಬುದು ಅಭಿಮಾನ, ನಾನು ಎಂಬುದು ಅಭಿಮಾನ. ಈ ಎರಡು ಅಭಿಮಾನಗಳ ಹಿಂದೆ ಒಂದು ಇನ್ಸೆಕ್ಯೂರಿಟಿ ಇರುತ್ತದೆ. ಈ ಇನ್ಸೆಕ್ಯೂರಿಟಿ ಎಷ್ಟೆಷ್ಟಿರುತ್ತದೋ ಅಷ್ಟಷ್ಟು ನಮ್ಮ ಮಮಕಾರಗಳು ಗಟ್ಟಿಯಾಗಿರುತ್ತವೆ, ಅಭಿಮಾನವೂ ಗಟ್ಟಿಯಾಗಿರುತ್ತದೆ. ಆ ಇನ್ಸೆಕ್ಯೂರಿಟಿಗೆ ಅನುಗುಣವಾಗಿ, ಅನುಪಾತವಾಗಿ ನಮ್ಮ ಮಮಕಾರಗಳು ಹಿಡ್ಕೊಂಡು ಬಿಡ್ತವೆ. ಈಗ ಇದು ಅಭದ್ರತನೇ, ಇದು ಅವಿವೇಕವೇ, ಇದು ದೋಷವೇ, ಮನೋದೋಷ. ಇಷ್ಟೊತ್ತು ಹೇಳಿದ್ದು ಬುದ್ಧಿದೋಷ. ಬುದ್ಧಿದೋಷ ಅಂದ್ರೆ ಅದರ ಮೌಲ್ಯಗಳು ಬದಲಾಯಿಸುವುದು. ಮೌಲ್ಯಗಳು ಬುದ್ಧಿಯಿಂದ ಗೊತ್ತಾದರೂ ಮನಸ್ಸಿನಲ್ಲಿರುವುದು ಇದು ಇಂದು ಒಳಗಿನ ಹಂತ. ಬುದ್ಧಿಯ ಹಂತದಲ್ಲಿ ಎ ಕನ್ಕ್ಲೂಷನ್, ಎನ್ ಒಪಿನಿಯನ್, ಒಂದು ಅಭಿಪ್ರಾಯ. ಈಗ ಮಮಕಾರ ಅಭಿಮಾನ ಹಂತದಲ್ಲಿ ಇದು ಮಾನಸಿಕ ಅಂದ್ರೆ ಏನಂದ್ರೆ ಇದರ ಹಿಂದೆ ಸ್ವಲ್ಪ ಇನ್ಸೆಕ್ಯೂರಿಟಿ ಇದೆ. ಬೌದ್ಧಿಕ ಹಂತದಲ್ಲಿ ಅವಿವೇಕ ಇದೆ, ಲೋಕಾನುಭವ ಕಡಿಮೆ ಇದೆ. ನೋಡಿ, ಬೌದ್ಧಿಕ ಹಂತದಲ್ಲಿ ವಿವೇಕ ಮಾಡಲಿಲ್ಲ, ಅಳತೆ ತಪ್ಪಿದೆ. ಬೌದ್ಧಿಕದಲ್ಲೇನಿದೆ, ಅಳತೆ ತಪ್ಪಿದೆ, ಅನುಭವಗಳೇ ತಪ್ಪಿದೆ, ವಿವೇಕ ಮಾಡುವುದು ತಪ್ಪಿದೆ. ಸರಿಯಾದ ವಿವೇಕ ಮಾಡಲಿಲ್ಲ. ಅದಕ್ಕೆ ಸರಿಯಾದ ಅಳತೆ ಇಟ್ಕೊಳ್ಳಬೇಕು. ಸ್ವಲ್ಪ ಲೋಕಾನುಭವಗಳನ್ನು ನೋಡಿದ್ದವನಾಗಬೇಕು. ಮತ್ತೆ ಆ ಅಳತೆಯಿಂದ ಮತ್ತೆ ಅದಕ್ಕೆ ಪುನರ್ಮಾಪನ ಮಾಡಬೇಕು. పదార్థాల గురించి ಒಂದು తెలుగుನಲ್ಲಿ ಹೇಳ್ತೀನಿ, ಒಂದೆರಡು ವಾಕ್ಯ. పదార్థాలు, ప్రపంచము, నామరూపాల గురించి మన విలువల కొల ప్రమాణము, కొలత ఉందే, అది మారాలి. ఆ విలువలను మళ్లీ విలువ కట్టడం మార్చాలి. ಅಂದರೆ ಅದರ ಮೌಲ್ಯ ಮಾಪನ ಮತ್ತೆ ಮಾಡಬೇಕು, ವಿವೇಕದಿಂದ ಮಾಡಬೇಕು. ಇದಕ್ಕೆ ಸ್ವಲ್ಪ ಅನುಭವಗಳು ಬೇಕು, ಅಳತೆ ಇರಬೇಕು, ಸರಿಯಾದ ಅಳತೆ. ಆ ಸರಿಯಾದ ಅಳತೆ ಶಾಸ್ತ್ರದಿಂದ, ವಿರಕ್ತರಿಂದ ಕರೆಯಬೇಕು, ಅನುಭವಜ್ಞರಿಂದ. ಇದು ಬೌದ್ಧಿಕ ಹಂತದಲ್ಲಿ ಹೊಸ ಮಾಪ ಇಟ್ಕೊಳ್ಳುವುದು, ಅಳತೆ, ಮತ್ತೆ ಮೌಲ್ಯಮಾಪನ ಮಾಡುವುದು, ವಿವೇಕ ಮಾಡುವುದು, ಸ್ವಲ್ಪ ಅನುಭವಗಳು, ಸ್ವಲ್ಪ ಶಾಸ್ತ್ರ, ಇದು ಆದರ್ಶ ಇಟ್ಕೊಳ್ಳುವುದು, ಮಾಡುವುದು. ಇದು ಬೌದ್ಧಿಕ ಹಂತ ಆಯಿತು. ಈಗ ಮಾನಸಿಕ ಹಂತದಲ್ಲಿ ಮಮಕಾರ, ನಾನೆಂಬ ಅಭಿಮಾನ, ನನ್ನದೆಂಬ ಮಮಕಾರ. ಮಮಕಾರದಲ್ಲಿಯೂ ಕೆಲವು ಸುಖಗಳಿವೆ ಅಲ್ಲವೇ? ಆ ಮಮಕಾರದ ಸುಖ ಹಿಂದೆ ಏನೋ ಒಂದು ಅಭದ್ರತೆ ಇರುತ್ತದೆ, ಇನ್ಸೆಕ್ಯೂರಿಟಿ, ಏನೋ ಕೊರತೆ. ಆ ಕೊರತೆಯನ್ನು ತುಂಬುವುದಕ್ಕೆ ಹೊರಗಿನ ವಸ್ತುಗಳು, ಆಸ್ತಿಗಳು, ದೇಶ, ಭಾಷಾ ಏನೇನೋ ಹಿಡ್ಕೊಳ್ತೀವಿ.
ಇದು ನಾವು ಮಾಡಿಕೊಳ್ತೀವಿ, ಸಮಾಜವು ನಮ್ಮನ್ನು ಹಾಗೆ ನೋಡಬೇಕು ಅನ್ಕೊಳ್ತೀವಿ. ಎರಡೂ ಇರುತ್ತವೆ ಇದರಲ್ಲಿ. ನಾನು ಇಂಥವನು ಎಂದು ಸಮಾಜ ನನ್ನನ್ನು ಗುರುತಿಸಬೇಕು. ಸಮಾಜ, ಕುಟುಂಬ, ಜನರು, ಏನೋ ಎಲ್ಲರೆಲ್ಲ. ಇದರಲ್ಲಿ ಈ ಒಳಹೊಕ್ಕಿನ ಮಾನಸಿಕ ಎಮೋಷನಲ್ ಅಟ್ಯಾಚ್ಮೆಂಟ್, ಎಮೋಷನಲ್ ಡಿಪೆಂಡೆನ್ಸಿ ಇಸ್ ಮಮಕಾರ. ಮಾನಸಿಕವಾಗಿ ಎಮೋಷನಲ್ ಪರಾಧೀನತ, ಭಾವೋದ್ವೇಗ ಪರವಾದ ಪರಾಧೀನತ, ವಸ್ತುಗಳು, ವ್ಯಕ್ತಿಗಳು, ದೇಶ, ಭಾಷೆ ಮುಂತಾದರ ಮೇಲೆ ಇದು ನನ್ನದು ಎಂದು ಹಿಡ್ಕೊಂಡರೆ ಮನುಷ್ಯನಿಗೆ ಏನೋ ಧೈರ್ಯ. ಇದು ಜೀವನ ಸ್ವಭಾವದಲ್ಲಿದೆ. ಚಿಕ್ಕ ಮಗು ನೋಡಿ, ಯಾವುದ ವಸ್ತು ಕಂಡು ಬಂದ್ರೆ ತಕ್ಷಣವೇ ಹಿಡ್ಕೊಂಡು ಬಿಡ್ತದೆ. ಅದೇ ಕೈಯಯ್ಯೋ, ಅದು ಮಗುವ ತಗೊಂಡರೆ ಅದು ನಮಗೆ ಬೇಕು ಕೊಡು ಅಂದ್ರೆ ಕೊಡಲ್ಲ, ಅಳುತ್ತದೆ, ಬೇಕು ಕೊಡಲ್ಲ ಮಗು. ಏಕೆ? ಮಗುಕದು ಹಿಡ್ಕೊಂಡ್ರೆ ಏನೋ ಒಂದು ಸಂಭ್ರಮ, ಆ ಮಮಕಾರ. ವಸ್ತು ಇದು ನನ್ನದು ಎಂದು ಹಿಡ್ಕೊಂಡರೆ ಆ ವಸ್ತು ಹಿಡ್ಕೊಳ್ತಾರೆ, ನನ್ನದು. ಆ ಹಿಡ್ಕೊಂಡರೆ ಭಾಷೆ ಬರಲ್ಲ, ಮಾತಾಡಕ್ಕೆ ಮಾತು ಬರಲ್ಲ, ವಸ್ತು ಮಾತ್ರ ಹಿಡ್ಕೊಂಡ್ರೆ ಕೊಡಲ್ಲ. ನೀವು ಗಮನಿಸಿದ್ದೀರಾ? ಏನೋ ಒಂದು ಆಟ ಆಡುವ ವಸ್ತು ಕೈಯಲ್ಲಿ ಹಿಡ್ಕೊಂಡ್ರೆ ಅವಳಿಗೆ ಏನೋ ಧೈರ್ಯ. ಅದು ಜಾರಿ ಬಿಟ್ಟರೆ ಏನೋ ಕಲ್ಕೊಂಡಂತೆ. ಇದು ಮಗುವನ್ನು ವಿಮರ್ಶೆ ಮಾಡುವುದಕ್ಕೆ ಹೇಳುತ್ತಾ ಇಲ್ಲ. ಮಗುವನ್ನು ನೋಡಿದ್ದರೆ ಜೀವನ ಎಲ್ಲರಲ್ಲಿರುವಂತ ಆ ಜೀವ ಭಾವದ ಮಮಕಾರ ಗೊತ್ತಾಗ್ತದೆ ಎನ್ನುವುದಕ್ಕೆ ಉದಾಹರಣೆ ಅಷ್ಟೇ. ಮಗು ಏನೋ ಕಡಿಮೆ, ನಾವೇನೋ ಚೆನ್ನಾಗಿದ್ದೀವಿ ಎಂದೇನಲ್ಲ. ಎಲ್ಲ ಜೀವರಲ್ಲಿ ಇರುವಂತದ್ದು ಮಗುವಿನಲ್ಲಿಯೂ ಕಂಡು ಬರುತ್ತಾ ಇದೆ. ಅದರಿಂದ ನಮ್ಮಲ್ಲೇ ಇದೆ ಎಂದು ತಿಳ್ಕೊಳ್ಳಬೇಡಿ. ಜೀವ ಭಾವದಲ್ಲೇ ಇದೆ, ಎಲ್ಲರಲ್ಲಿ ಇದೆ. ಯಾರು ಇದನ್ನು ಗಮನಿಸಿ ವಿವೇಕ ಮಾಡಿ ಬಿಟ್ಟಿಲ್ಲವೋ ಅವರು ಸನ್ಯಾಸಿಯಾಗಿದ್ದರೂ ಬಿಡಲ್ಲ. ಏಕೆ? ಅದು ಪ್ರತ್ಯೇಕವಾಗಿ ಸಾಧನ ಮಾಡಿ ಗಮನಿಸಿ ಅಭ್ಯಾಸ ಮಾಡಿ ಬಿಡಿಸಬೇಕೇ ಹೊರತು ಅದು ಬಿಡಲ್ಲ ಅಂದ್ರೆ ಸುಮ್ಮನೆ ಬಿಡಲ್ಲ, ಸನ್ಯಾಸಿ ಆಗಿದ್ದರೂ ಬಿಡಲ್ಲ. ಅದಕ್ಕೋಸ್ಕರ ಇದು ಜೀವನ ಸ್ವಭಾವದಲ್ಲಿದೆ. ದೇವರಿಗೆ ಬಿಡಲ್ಲ. ಇಂದ್ರ, ವರುಣಾದಿ, ಅಗ್ನ್ಯಾದಿ, ಇಂದ್ರಾದಿ ದೇವರಿಗೆ ಬಿಟ್ಟಿಲ್ಲ, ಋಷಿಗಳಿಗೆ ಬಿಟ್ಟಿಲ್ಲ. ಅದರಿಂದ ಇದು ಜೀವ ಸ್ವಭಾವ. ಹಾಗೆ ನೋಡಿ, ಯಾರೋ ಒಬ್ಬ ಮನುಷ್ಯನನ್ನು, ನಿಮ್ಮನ್ನು, ನನ್ನನ್ನು ಹೇಳುತ್ತಾ ಇಲ್ಲ. ಜೀವ ಸ್ವಭಾವದಲ್ಲಿದೆ ಆ ಡಿಪೆಂಡೆನ್ಸಿ. ಇನ್ನೊಂದು ವಸ್ತು ಮೇಲೆ ಪರಾಧೀನರಾಗಿ ಹಿಡ್ಕೊಂಡು ಬಿಡುವುದು. ಇದರ ಒಳಹೊಕ್ಕು ನೋಡಿದ್ದರೆ ಒಂದು ಎಮೋಷನಲ್ ಡಿಪೆಂಡೆನ್ಸಿ, ಇನ್ಸೆಕ್ಯೂರಿಟಿ ಇದೆ, ಎಮೋಷನಲ್ ಡಿಪೆಂಡೆನ್ಸಿ ಇದೆ, ಭಾವೋದ್ವೇಗವಾದ ಪರಾಧೀನತೆ ಇದೆ. ಇದು ಸೂಕ್ಷ್ಮವಾಗಿರುವುದರಿಂದ ಅದಕ್ಕೋಸ್ಕರ ಜನರು ಏನೇನೋ ಹಿಡ್ಕೊಳ್ತಾರೆ, ಏನೇನೋ ಪಡ್ಕೊಳ್ತಾರೆ. ಏಕೆ? ಅದು ಪಡ್ಕೊಂಡಾಗ ಸ್ವಲ್ಪ ಹೊತ್ತು ಅನಿಸುತ್ತದೆ ಮೇಲೆ, ಮತ್ತೆ ಇನ್ಸೆಕ್ಯೂರಿಟಿ, ಅಭದ್ರತೆ ಹಾಗೆ ಇರುತ್ತದೆ. ಆ ವಸ್ತುವೇನಾಗ್ತದೆ ಅಂದ್ರೆ ಮತ್ತೆ ತೊಂದರೆ ಕೊಡ್ತಾ ಇರುತ್ತೆ. ಇದು ಮನುಷ್ಯನಿಗೆ ಈ ಮಾನಸಿಕ ಅಭದ್ರತಕ್ಕೋಸ್ಕರ ನಾವು ಏನೇನು ಹಿಡ್ಕೊಳ್ತಾ ಇದ್ದೀವಿ. ಆಸ್ತಿಗಳು, ನೆಂಟರು, ಬಂಧುಗಳು, ಅವರು ದೂರವಾಗಬಾರದು, ಹೋಗಬಾರದು, ನಮಗೆ ಅನುಕೂಲವಾಗಿರಬೇಕು, ನಮ್ಮವರಾಗಬೇಕು, ನಮ್ಮ ಅಧೀನದಲ್ಲಿರಬೇಕು, ಭೇಟಿಯಾಗಬೇಕು, ಅವರು ನಮ್ಮವರು, ಇಷ್ಟೆಲ್ಲ ಹಿಡ್ಕೊಳ್ತೀವಿ ನೋಡಿ. ದೇಶ, ಭಾಷಾ, ವಸ್ತುಗಳು, ವ್ಯಕ್ತಿಗಳು, ಇಂತಾದಗಳ ಇದರೆಲ್ಲ ಹಿಂದೆ ಒಳಗೆ ಆ ಇನ್ಸೆಕ್ಯೂರಿಟಿ ಇದೆ. ಆ ಇನ್ಸೆಕ್ಯೂರಿಟಿಯನ್ನು ಬಿಡಿಸಬೇಕು. ಅದಕ್ಕೆ ಏನಾಗುತ್ತದೆ? ಮೊದಲನೆಯ ಬೌದ್ಧಿಕ ಹಂತದ ಏನು ಹೇಳಿದ್ದೀವಿ? ದೋಷ, ಮನೋದೋಷ. ಅದು ವಿವೇಕದಿಂದ ಹೋಗುತ್ತದೆ ಎಂದು ಹೇಳಿದ್ದೀವಿ. ಸ್ವಲ್ಪ ಅನುಭವಗಳ ಆಧಾರದಿಂದ ವಿವೇಕಕ್ಕೆ 3 ಮಾಡಬೇಕು. ಅನುಭವಗಳ ಆಧಾರ, ಒಳ್ಳೆಯ ಅಳತೆ ಅಂಡ್ ವಿವೇಚನ ಮಾಡುವುದು 3 ಬೇಕಾಗ್ತದೆ. ವಿವೇಚನ ಅಂದ್ರೆ ಡೂಯಿಂಗ್ ವಿವೇಕ. ಅದಕ್ಕೆ ವಿವೇಕ ಮಾಡುವುದಕ್ಕೆ ಅಳತೆಗಳು ಬೇಕು, ಅನುಭವಗಳು ಬೇಕು. ಅನುಭವ ಇಸ್ ಎ ಮೆಟೀರಿಯಲ್ ಅಂದ್ರೆ ಫ್ಯಾಕ್ಟ್ಸ್, ಜೀವನದ ವಾಸ್ತವಗಳು ಬೇಕು. ಅದಕ್ಕೆ ಸರಿಯಾದ ಅಳತೆ ಬೇಕು, ವಿವೇಕ ಮಾಡುವುದು ಬೇಕು. 3 ಬೇಕು. ಆಯ್ತಾ? ನಮ್ಮ ಅನುಭವಗಳು ಕಡಿಮೆ ಇದ್ದರೆ ಅಥವಾ ಅನುಭವಗಳು ತಪ್ಪು ಅನುಭವಗಳನ್ನೇ ಇಟ್ಕೊಂಡರೆ, ಸರಿಯಾದ ಅನುಭವಗಳನ್ನು ಲೆಕ್ಕಕ್ಕೆ ತಗೊಳ್ಳದಿದ್ದರೆ, ವಾಸ್ತವಗಳನ್ನು, ಲೈಫಿನ ಫ್ಯಾಕ್ಟ್ಸ್, ಜೀವನದ ವಾಸ್ತವಗಳನ್ನು ಲೆಕ್ಕಕ್ಕೆ ತಗೊಳ್ಳದಿದ್ದರೆ ನಿಮ್ಮ ಅಳತೆನೂ ತಪ್ಪಾಗಿ ಬಿಡ್ತದೆ. ನಿಮ್ಮ ಮೂಲ್ಯಮಾಪನ, ವಿಲುವ ಕಟ್ಟಟನ್ ತಪ್ಪೌతుంది, ಮೂಲ್ಯಮಾಪನ ತಪ್ಪಾಗುತ್ತದೆ, ಎವ್ಯಾಲ್ಯುವೇಟಿಂಗ್ ತಪ್ಪಾಗ್ತದೆ. ಅದಕ್ಕೆ ಸರಿಯಾದ ಅಳತೆ ಯಾವುದು ಅಂದರೆ ವಿರಕ್ತರು, ಶಾಸ್ತ್ರದೃಷ್ಟಿ ಜ್ಞಾನಿಗಳು. ಇದು ಅಳತೆ. ಶಾಸ್ತ್ರದೃಷ್ಟಿ ಜ್ಞಾನಿಗಳು, ಅನುಭವಜ್ಞರು ಪ್ರಪಂಚದ ಸುಖ ದುಃಖಗಳೆಲ್ಲ ನೋಡಿದ್ದಾರೆ. ಅಧಿಕಾರಗಳು, ಸಂಪದಗಳು, ಭೋಗಗಳು, ಎಲ್ಲಾ ಬಗೆಯಾದ ಭೋಗಗಳು, ಹೈಯೆಸ್ಟ್ ಭೋಗಗಳು ನೋಡಿದ್ದಾರೆ.
ನೋಡಿ ಅವರು ಏನು ವಿವೇಕ ಮಾಡಿದ್ದಾರೋ ಅದು ಅಳತೆ ಬೇಕು. ಆ ಹೊಸ ಅಳತೆದಿಂದ ಮೂಲ್ಯಮಾಪನ ಮತ್ತೆ ಮಾಡಿದಾಗ ಬುದ್ಧಿಯಲ್ಲಿ ವಿವೇಕ ಮಾಡುತ್ತಾ ಇರಬೇಕು. ಆವಾಗ ಆ ವಸ್ತುಗಳ ನಾವು ಅತಿಯಾಗಿ ಕೊಟ್ಟಿರುವ ಬೆಲೆ ಎಲ್ಲ ಹೋಗಿಬಿಡುತ್ತದೆ. ಇದೆಲ್ಲ ತಪ್ಪು ಎಂದು ಗೊತ್ತಾಗಿ ಬಿಡ್ತದೆ. ತಪ್ಪು ಎಂದು ನಿಶ್ಚಯವಾದರೆ ಬುದ್ಧಿ ಹಂತದಲ್ಲಿ. ಈಗ ಮನಸ್ಸಿನ ಹಂತದಲ್ಲಿ ಅಂದ್ರೆ ಎಮೋಷನ್ ಅಂದ್ರೆ ಏನು? ಮಮಕಾರ, ನಾನೆಂಬ ಅಭಿಮಾನ, ನನ್ನದೆಂಬ ಮಮಕಾರ. ಈ ಮಮಕಾರ ಅಭಿಮಾನಗಳ ಒಳಹೊಕ್ಕಿರುವುದು ಇನ್ಸೆಕ್ಯೂರಿಟಿ, ಅಭದ್ರತಾ ಭಾವನೆ. ಈ ಅಭದ್ರತಾ ಭಾವನೆ ಈಗ ಸುಮ್ಮನೆ ಹೋಗಲ್ಲ. ಬೌದ್ಧಿಕವಾಗಿ ಹೌದು ಪ್ರಪಂಚವೆಲ್ಲ ಹೋಗುತ್ತದೆ, ಅನಿತ್ಯ ಅನಿತ್ಯ ಅನಿತ್ಯ, ಎಷ್ಟು ಅನಿತ್ಯ ಎಂದು ಗೊತ್ತಿದ್ದರೂ ಮಮಕಾರ ಹೋಗಲ್ಲ. ನೋಡಿ, ಬೌದ್ಧಿಕ ನಿಶ್ಚಯದಿಂದ ಒಂದು ಚೂರು ಹೋಗುತ್ತದೆ, ಪೂರ್ತಿ ಹೋಗಲ್ಲ, ಒಂದು ಚೂರು ಹೋಗುತ್ತದೆ. ಆದರೆ ಮತ್ತೆ ಹೇಗೆ ತೆಗೆಯಬೇಕಂದ್ರೆ ಮಮಕಾರಕ್ಕೆ ಅಪೋಸಿಟ್ ಏನು? ಭಗವಂತನಿಗೆ ಶರಣಾಗತಿ. ಆ ಅಭದ್ರತಾ ಭಾವನ ಬಿಡುವುದಕ್ಕೆ ಭಕ್ತಿ ಬೇಕು. ಅಂದ್ರೆ ಭಾವ ಶುದ್ಧಿ ಆಗಬೇಕು. ಮಮಕಾರ ಶುದ್ಧಿ, ಅಭಿಮಾನ ಶುದ್ಧಿ. ಮಮಕಾರ ಶುದ್ಧಿ, ನಾನೆಂಬ ಅಭಿಮಾನ ಶುದ್ಧಿ, ನನ್ನದು ಎಂಬ ಮಮಕಾರ ಶುದ್ಧಿ. ಈ ಎರಡು ಒಂದು ಪವಿತ್ರವಾದ ಶುದ್ಧವಾದ ನಿಸ್ವಾರ್ಥ ಪ್ರೇಮ. ಅದೇ ಭಕ್ತಿ, ಅದೇ ಶರಣಾಗತಿ ಹೇಳ್ತೀವಿ. ಭಕ್ತಿ ಶರಣಾಗತಿ ಅಂದ್ರೆ ಅರ್ಥವೇನು? ನಿಸ್ವಾರ್ಥ, ನಿರ್ಮಲವಾದ, ನಿಷ್ಕಾಮವಾದ ಪ್ರೀತಿ, ಭಗವಂತನಲ್ಲಿ ನಿಷ್ಕಾಮವಾದ ಪ್ರೇಮ. ಇದು ಮಮಕಾರಕ್ಕೆ ಪರಿಹಾರ. ನಾನು ಎಂಬ ಅಭಿಮಾನಕ್ಕೆ, ನನ್ನದು ಎಂಬ ಮಮಕಾರಕ್ಕೆ, ಇದರ ಒಳಗೆ ಇರುವಂತ ಆ ಇನ್ಸೆಕ್ಯೂರಿಟಿ ಇದೆ ಹೇಳಿದ್ದೀನಲ್ಲ, ಅಭದ್ರತಾ ಭಾವನೆ, ಆ ಅಭದ್ರತಾ ಭಾವನಕ್ಕೆ ಪರಿಹಾರ. ಅದಕ್ಕೆ ಪರಿಹಾರ. ಏಕೆಂದ್ರೆ ಮಮಕಾರ ಪ್ಯೂರಿಫೈ ಆಗುತ್ತದೆ. ಇದೆಲ್ಲ ಭಗವಂತಂದು. ಯಾವ ಯಾವ ವಸ್ತು ಮೇಲೆ ಮಮಕಾರ ಇದೆಯೋ ಇದೆಲ್ಲ ಭಗವಂತನ ಪ್ರಸಾದ. ಭಗವಂತನೇ ನಮಗೆ ಪ್ರೀತಿಯಿಂದ ಅನುಗ್ರಹ ರೂಪವಾಗಿ ಪ್ರಸಾದವಾಗಿ ಕೊಟ್ಟ. ಯಾವ ವಸ್ತುವನ್ನು ನನ್ನದು ಎಂದು ತಿಳ್ಕೊಳ್ಳಬೇಡ, ಭಗವಂತನ ಪ್ರಸಾದ ಅನುಗ್ರಹವಾಗಿ ನಮಗೆ ಸಿಕ್ಕಿದೆ ಅಲ್ಲವೇ? ವಸ್ತುಗಳು, ಅಧಿಕಾರಗಳು, ಸಂಪದಗಳು, ನೆಂಟರು, ಬಂಧುಗಳು, ಸ್ನೇಹಿತರು ಎಲ್ಲವೂ ಭಗವಂತನ ಪ್ರಸಾದ. ಅಂದರೆ ನಿಸ್ವಾರ್ಥವಾದ, ನಿಷ್ಕಾಮವಾದ ಭಕ್ತಿ. ಈ ಮಮಕಾರ ಅಂದ್ರೆ ಏನು? ಸಕಾಮ ಪ್ರೇಮ. ಸಕಾಮ ಪ್ರೇಮಕ್ಕೆ ಪರಿಹಾರ ನಿಷ್ಕಾಮ ಪ್ರೇಮ, ಅಷ್ಟೇ ಏನಿದೆ. ಸಕಾಮ ಪ್ರೇಮವೇ ಮಮಕಾರ, ಅದನ್ನೇ ನಿಷ್ಕಾಮ ಪ್ರೇಮ. ಅದು ನಿಷ್ಕಾಮವಾಗಬೇಕು, ಆ ಪ್ರೇಮ ಭಗವಂತಂದಾಗಬೇಕು. ಅವಾಗ ಏನಾಗ್ತದೆ? ಸಕಾಮ ಪ್ರೇಮಕ್ಕೆ ಪರಿಹಾರ ನಿಷ್ಕಾಮ ಪ್ರೇಮ. ಈಗ ಅಭಿಮಾನ ಅಷ್ಟೇ. ನನ್ನ ಮೇಲೆ ನಾನು ಎಂದು ಅಭಿಮಾನ ಇರುತ್ತದಲ್ಲ, ನನ್ನವನು ಭಗವಂತನಿಗೆ ಒಪ್ಪಿಸಿದ್ದರೆ ನಾನು ಹೀಗಿರಬೇಕು, ನಾನು ಇದ್ದಿರಬೇಕು, ನನ್ನ ಸಾಮರ್ಥ್ಯ ಇಷ್ಟು, ನನ್ನ ಅಧಿಕಾರವಿಷ್ಟು, ಸಮಾಜ ನನ್ನನ್ನು ಗೌರವಿಸಬೇಕು, ಆಧರಿಸಬೇಕು, ಇವೆಲ್ಲ ಹೋಗುತ್ತವೆ. ಈ ಇನ್ಸೆಕ್ಯೂರಿಟಿಗಳು, ಅಭದ್ರತೆಗಳು ಹೋಗಬೇಕಾದರೆ ಭಗವಂತನ ಶರಣಾಗತಿಯಲ್ಲಿ ಆ ಅಭದ್ರತೆ ಹೋಗುತ್ತದೆ. ನಿಷ್ಕಾಮ ಪ್ರೇಮ ಪ್ಲಸ್ ಶರಣಾಗತಿ. ಭಗವಂತನ ಮೇಲೆ ನಿಸ್ವಾರ್ಥ ಪ್ರೇಮ ಅಂಡ್ ಶರಣಾಗತಿ. ಇದು ಮನಸ್ಸನ್ನು ಟ್ರಾನ್ಸ್ಫಾರ್ಮ್ ಮಾಡುತ್ತದೆ, ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ. ಇದು ನಿಧಾನವಾಗಿ ಅನೇಕ ತಿಂಗಳು ವರ್ಷಗಟ್ಟಲ ಮಾಡುತ್ತಾ ಇರುವಾಗ ಆ ಸೂಕ್ಷ್ಮವಾಗಿರುವ ಮಮಕಾರ, ಅಭಿಮಾನ ಎಲ್ಲ ಕರಗಿ ಆ ಸ್ಥಾನದಲ್ಲಿ ಭಗವಂತನ ಕೂತಿರುತ್ತಾನೆ. ಆವಾಗ ಮನುಷ್ಯನಿಗೆ ಇನ್ಸೆಕ್ಯೂರಿಟಿ ಹೋಗುತ್ತದೆ. ಭಗವಂತ ಇದ್ದಾನಲ್ಲ, ಅವನಿಗೆ ಒಪ್ಪಿಸಿದ್ದೇನೆ, ಏನು ಬೇಕೋ ಎಲ್ಲ ಅವನೇ ನೋಡ್ಕೊಳ್ತಾನೆ, ನಮಗೆ ಚಿಂತೆ ಇಲ್ಲ. ಚಿಕ್ಕ ಮಗು ಹೇಗೆ ತಾಯಿಗೆ ದೂರವಾಗಿದ್ದರೆ ಅಳುತ್ತಾರೆ, ಭಯಗೊಳ್ಳುತ್ತಾರೆ, ಅಯ್ಯೋ ಏನೋ ಆಯ್ತಂತೆ. ತಾಯಿಗೆ ಹತ್ತಿರಕ್ಕೆ ಬಂದರೆ ಅಥವಾ ತಾಯಿ ತೊಡೆ ಮೇಲನೆ ಕೂತಿದ್ದರೆ ಒಂದು ನಿರ್ಭಯವಾಗಿ ಬಿಡ್ತದೆ. ಅಮ್ಮಯ್ಯ, ನಮಗೆ ತಾಯಿ ಇದ್ದಾಳಲ್ಲ, ಈಗ ನಿಶ್ಚಿಂತ ಎಂದು. ಹಾಗೆ ಭಗವಂತ ಸರ್ವವ್ಯಾಪಕ, ಎಲ್ಲಾ ವಸ್ತುಗಳಲ್ಲಿದ್ದಾನೆ. ಎಲ್ಲಾ ಘಟನೆಗಳು ಅವರಿಗೆ ಗೊತ್ತಾಗ್ತಾ ಇದೆ. ಎಲ್ಲಾ ಘಟನೆಗಳು ಅವರಿಗೆ ಗೊತ್ತಾಗೇ ನಡೆಯುತ್ತದೆ, ಅವರಿಗೆ ಗೊತ್ತಿಲ್ಲದೆ ಯಾವುದೂ ನಡೆಯುತ್ತಾ ಇಲ್ಲ. ಸರ್ವಜ್ಞ, ಸರ್ವವ್ಯಾಪಕ, ಸರ್ವಶಕ್ತಿಮಂತ. ಭಗವಂತನ 3 ಗುಣಗಳು: ಸರ್ವಜ್ಞ, ಸರ್ವವ್ಯಾಪಕ, ಸರ್ವಶಕ್ತಿಮಂತ. ಈ 3 ಗುಣಗಳನ್ನು ತಿಳ್ಕೊಂಡು ಮನಸ್ಸು ಒಪ್ಪುಕೊಂಡು ಈ 3 ಗುಣಗಳನ್ನೇ ಹಿಡ್ಕೊಳ್ಳಬೇಕು. ಈಗ ಮಿಕ್ಕದು ನಿಮ್ಮ ಇಷ್ಟ ದೇವತಾ ರಾಮ, ಕೃಷ್ಣ, ಶಿವ, ಅದು ನಿಮ್ಮ ಮನಸ್ಸಿಗೆ ನೆನಪಾಗುವುದಕ್ಕೆ ಹೊರತು, ಮನಸ್ಸಿಗೆ ನೆನಪಾಗುವುದಕ್ಕೆ. ಬಟ್ ಮುಖ್ಯವು ಈ 3 ಗುಣಗಳು ಭಗವಂತಂದು: ಸರ್ವಜ್ಞ, ಸರ್ವಶಕ್ತಿಮಂತ, ಸರ್ವವ್ಯಾಪಕ. ಈ 3 ಗುಣಗಳು ಮುಖ್ಯ. ಅದರಲ್ಲಿ ಅವರಿಗೆ ರಾಮ, ಕೃಷ್ಣ, ಶಿವಾದಿಗ ನಿಮ್ಮ ಇಷ್ಟ ದೇವತಾ. ಇಷ್ಟ ದೇವತಾ ಇಸ್ ಎ ವೇಷ, ಮೂಲ ಸ್ವರೂಪ ಇದು. ಆ ಪರಮಾತ್ಮನನ್ನು ಹಿಡ್ಕೊಂಡು ಅವನಿಗೆ ಒಪ್ಪಿಸಿ, ಈ ಜಗತ್ತೆಲ್ಲ ಅವರದೇ, ಅಷ್ಟೇ ಅಲ್ಲ, ನಾನೂ ಅವರವನೇ.
ಅಂದ್ರೆ ನನ್ನನ್ನು ಅವರೇ ಚೆನ್ನಾಗಿ ನೋಡ್ಕೊಳ್ತಾನೆ. ನಾನು ನಾನಾಗಿ ಇಟ್ಕೊಂಡರೆ ನನಗೆ ಭಯ ಹೆಚ್ಚು, ಏನಾಗುತ್ತದೋ ಎಂದು ಭಯ. ನನ್ನನ್ನು ಭಗವಂತನ ಕೈಗೆ ಒಪ್ಪಿಸಿದ್ದರೆ ಆ ಇನ್ಸೆಕ್ಯೂರಿಟಿ, ಅಭದ್ರತಾ ಹೋಗುತ್ತದೆ. ಮಮಕಾರವೂ ಬೇಕಾಗಿಲ್ಲ. ಏಕೆ? ಭಗವಂತನೇ ನಮಗೆ ಮಮಕಾರ ವಿಷಯವಾಗುತ್ತಾನೆ. ಭಗವಂತನ ಮೇಲನೇ ನಮಗೆ ಮಮಕಾರ. ಆದರೆ ಆ ಮಮಕಾರ ಶುದ್ಧವಾದ ಮಮಕಾರ ಆಗುವುದರಿಂದ ಪ್ರೇಮ ಹೇಳ್ತೀವಿ, ಭಕ್ತಿ ಹೇಳ್ತೀವಿ. ಭಕ್ತಿ ಅಶುದ್ಧವಾದ ಅಶುದ್ಧವಾಗಿದ್ದರೆ ಮಮಕಾರ ಆಗುತ್ತದೆ, ಶುದ್ಧವಾದರೆ ಭಕ್ತಿ ಆಗುತ್ತದೆ. ನೋಡಿ, ಭಕ್ತಿಯಲ್ಲಿ ಅಶುದ್ಧಾಂಶ ಸೇರಿಸಿದ್ದರೆ ಅದು ಮಮಕಾರ ಆಗುತ್ತದೆ, ಮಮಕಾರವನ್ನು ಶುದ್ಧಗೊಳಿಸಿದ್ದರೆ ಅದು ಭಕ್ತಿ ಆಗುತ್ತದೆ. ಅಷ್ಟೇ, ಭಕ್ತಿ ಮಮಕಾರಕ್ಕೆ ವ್ಯತ್ಯಾಸವಿಲ್ಲ. ಅದು ನನ್ನದಾಗಬೇಕು ಎಂದು ಹಿಡ್ಕೊಂಡು ಬಿಟ್ಟರೆ ಮಮಕಾರ, ನಾನೇ ಅವರವನ ಆಗ್ತೀನಿ ಅಂದರೆ ಭಕ್ತಿ ಅಷ್ಟೇ. ಅದರಲ್ಲಿ ಸ್ವಾರ್ಥ ಬಿಟ್ಟು ಅದರಲ್ಲಿ ಭಯ ಹೋಗುತ್ತದೆ, ಅಭದ್ರತಾ ಹೋಗುತ್ತದೆ, ಎಮೋಷನಲ್ ಡಿಸ್ಟರ್ಬ್ ಆಗ್ತೀವಲ್ಲ, ಎಮೋಷನ್ ಹರ್ಟ್ ಆಗುತ್ತದೆ, ನಮ್ಮ ಮನೋಭಾವನ ಗಾಯಗೊಳ್ಳುತ್ತದೆ, ಆ ಗಾಯಗಳು ಹೋಗುತ್ತವೆ. ಭಗವಂತನಲ್ಲಿರುವಂತಹ ಶರಣಾಗತಿ, ನಿಷ್ಕಾಮ ಭಕ್ತಿ, ನಿಸ್ವಾರ್ಥ ಭಕ್ತಿಯಲ್ಲಿ 3 ಹೋಗುತ್ತದೆ. ಭಯ ಹೋಗುತ್ತದೆ, ಆ ಭಯವೇ ಇನ್ಸೆಕ್ಯೂರಿಟಿ, ಅಭದ್ರತೆ ಹೋಗುತ್ತದೆ, ಭಯ ಹೋಗುತ್ತದೆ, ಎಮೋಷನಲ್ಲಿ ಹರ್ಟ್ ಆಗುವುದು ಹೋಗುತ್ತದೆ. ನನ್ನನ್ನು ಯಾರು ಸರಿಯಾಗಿ ನೋಡಲ್ಲ, ನನ್ನನ್ನು ಪ್ರೀತಿಸಲ್ಲ, ಎಲ್ಲರೂ ನನ್ನನ್ನು ಅಪಮಾನ ಮಾಡ್ತಾರೆ, ಬೈಯುತ್ತಾರೆ, ಪರಿಹಾಸ ಮಾಡ್ತಾರೆ, ರ್ಯಾಗಿಂಗ್ ಮಾಡ್ತಾರೆ, ಇದೆಲ್ಲ ಹೋಗುತ್ತದೆ. ನಾವು ಹರ್ಟ್ ಆಗುವುದು, ಗಾಯಗೊಳ್ಳುವುದು ಹೋಗುತ್ತದೆ. ಎಮೋಷನಲ್ ಗೆಟ್ಟಿಂಗ್ ಹರ್ಟ್ ಎನ್ನುವುದು ಹೋಗುತ್ತದೆ. ಏಕೆ? ನಮಗೆ ಭಗವಂತ ಇದ್ದಾನಲ್ಲ. ಮಿಕ್ಕ ಜನರು ಏನು ಮಾಡಿದ್ದರೂ ನಮಗೇನು ಹೆದರಿಕೆ ಇಲ್ಲ, ಭಯಗೊಳ್ಳಲ್ಲ, ಹೇಳ್ಕೊಳ್ಳಲ್ಲ, ನಿಶ್ಚಿಂತವಾಗಿರ್ತೀವಿ. ಎಮೋಷನಲ್ ಹರ್ಟ್ ಆಗುವುದು, ಎಮೋಷನಲ್ ಡಿಸ್ಟರ್ಬ್ ಆಗುವುದು ಹೋಗುತ್ತದೆ. ಮನಸ್ಸು ಎಮೋಷನಲಿ ಡಿಸ್ಟರ್ಬ್ ಆಗುವುದು ಭಗವದ್ ಭಕ್ತಿಯಲ್ಲಿ ಹೋಗುತ್ತದೆ ಅಲ್ಲವೇ? ಬೌದ್ಧಿಕ ಹಂತ ಆಯಿತು, ಮಾನಸಿಕ ಹಂತ ಆಯಿತು. 3ನೇದು ಸಂಸ್ಕಾರ, ಅಂದ್ರೆ ಈ 2ರ ಒಳಹೊಕ್ಕು ಇರುವ ಸಂಸ್ಕಾರ ಹಂತ. ಅದು ಭಗವಂತನ ಭಕ್ತಿ ಅಥವಾ ಉಪಾಸನದಲ್ಲಿ ಸ್ವಲ್ಪ ಮಟ್ಟಿಗೆ ಹೋಗುತ್ತದೆ. ಆದರೆ ಅಲ್ಲಿ 2 ಅಂಶಗಳಿರುತ್ತದೆ. ಆಸಕ್ತಿ ಅಂಶ ಭಗವದ್ ಭಕ್ತಿಯಿಂದ ಹೋಗುತ್ತದೆ. ಆಸಕ್ತಿ ಅಂಶ ಒಂದು, ಮನಸ್ಸಿನಲ್ಲಿ ಒಂದು ಒಳಹೊಕ್ಕಿನ ಸಂಸ್ಕಾರ, ಹಿಂದಿನ ಓಲ್ಡ್ ಹ್ಯಾಬಿಟ್ ಇದ್ದು ಬಿಡುತ್ತದೆ. ಹ್ಯಾಬಿಟ್ ಅಂದ್ರೆ ಅಭ್ಯಾಸ. ಎಮೋಷನಲ್ ಅಂಶ ಭಕ್ತಿಯಿಂದ ಹೋಗುತ್ತದೆ. ಮಮಕಾರ, ಎಮೋಷನ್ ಅಶುದ್ಧವಾಗಿದ್ದರೆ ಅದು ಭಗವದ್ ಭಕ್ತಿಯಿಂದ ಶುದ್ಧವಾಗುವುದರಿಂದ ಹೋಗುತ್ತದೆ. ಆದರೆ ಒಳಗಿನ ಸಂಸ್ಕಾರ ಇರುತ್ತದಲ್ಲ, ಅದು ಅಭ್ಯಾಸದಿಂದ, ಏಕಾಗ್ರತಾ ಅಭ್ಯಾಸ, ಧ್ಯಾನಾಭ್ಯಾಸದಿಂದ ಹೋಗುತ್ತದೆ. ಅಭ್ಯಾಸ ವೈರಾಗ್ಯ. ಅದಕ್ಕೋಸ್ಕರ ಅಭ್ಯಾಸ ವೈರಾಗ್ಯ ಅಭ್ಯಾಂ ತನ್ನಿರೋಧ ಯೋಗಸೂತ್ರ ಹೇಳ್ತಾರೆ. ಇದು ಹಿಂದೆ ಹೇಳಿದ್ದೇವೆ ಒಂದು ಪಾಠದಲ್ಲಿ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪರವಾಗಿಲ್ಲ, ಇದು ಮತ್ತೊಂದು ಸಲ ತಿಳ್ಕೊಳ್ಳುವುದು ಉಪಯೋಗವೇ. ಪಥ್ಯವೆನ್ನುವುದು ಮತ್ತೆ ಮತ್ತೆ ಹೇಳಿದ್ದರೆ ಒಳ್ಳೆಯದು. ಪಥ್ಯ ಅಂದ್ರೆ ಲೌಕಿಕರು ತಪ್ಪು ತಿಳ್ಕೊಂಡ್ರು. ಪಥ್ಯ ಅಂದ್ರೆ ಯಾವುದು ಉಪಯೋಗವೋ ಅದು ಪಥ್ಯ. ಸಂಸ್ಕೃತದಲ್ಲಿ, ಆಯುರ್ವೇದ ಶಾಸ್ತ್ರದಲ್ಲಿ ಪಥ್ಯಂ ಅಂದ್ರೆ ನಮಗೆ ಅನುಕೂಲವಾಗುವುದು, ಉಪಯೋಗವಾಗುವುದು, ನಮಗೆ ಬೇಕಾಗಿದ್ದನ್ನು ಪಥ್ಯ ಹೇಳ್ತೀವಿ. ಅದು ಲೌಕಿಕವಾಗಿ ಉಲ್ಟಾ ಅರ್ಥ ಮಾಡಿಬಿಟ್ಟರು. ಯಾವುದು ಊಟ ತಿನ್ನಬಾರದು ಅದು ಪಥ್ಯ ಎಂದು ಬಿಡ್ಬಿಟ್ರು. ಅದು ಉಲ್ಟಾ ಆಯಿತು. ಸಂಸ್ಕೃತವೂ ಆಯುರ್ವೇದ ಶಾಸ್ತ್ರ ಹಾಗೆ ಹೇಳಲ್ಲ. ಯಾವುದು ಪಥ್ಯವೋ ಅಂದ್ರೆ ಯಾವುದು ಅನುಕೂಲವೋ, ಬೇಕಾಗಿದ್ದೋ ಅದನ್ನು ಸ್ವಲ್ಪ ಹೆಚ್ಚು ಹೆಚ್ಚು ಮತ್ತೆ ಮತ್ತೆ ಹೇಳುವುದು, ಜನರಿಗೆ ಆಗಾಗ ನೆನಪಿಸ್ತಾ ಇರುವುದು ಒಳ್ಳೆಯದು. ಅದಕ್ಕೋಸ್ಕರ ಇನ್ನೊಂದು ಸಲ ಹೇಳಿದ್ದರೂ ತಪ್ಪೇನಿಲ್ಲ, ಉಪಯೋಗವೇ. ಈಗ ಅಭ್ಯಾಸಕ್ಕೆ ಏನು ಮಾಡಬೇಕಂದ್ರೆ, ತಪ್ಪಭ್ಯಾಸಕ್ಕೆ ಸರಿಯಾದ ಅಭ್ಯಾಸ ಮಾಡುವುದು. ಈಗ ಅದಕ್ಕೆ ಹೆಚ್ಚು ಹೇಳತಕ್ಕದ್ದೇನಿಲ್ಲ. ಈಗ ಅಭ್ಯಾಸ ಮಾಡುವುದೇ, ಮಾಡುವುದು ಮಾಡ್ತಾ ಇರುವುದು. ಈಗ ಅಷ್ಟೇ. ಪ್ರತಿ ದಿವಸ ಧ್ಯಾನದಲ್ಲಿ ಕುಳಿತುಕೊಳ್ಳುವುದು, ಆ ತಪ್ಪು ಅಭ್ಯಾಸವನ್ನು ಬಿಡಿಸಿ ಸರಿಯಾದ ಅಭ್ಯಾಸ ಮಾಡುವುದು ಅಲ್ಲವೇ? ಆ ಮನಸ್ಸಿನ ಓಲ್ಡ್ ಹ್ಯಾಬಿಟ್ ಬಿಡಿಸಬೇಕು. ಅದು ಬಿಟ್ಟು ಸರಿಯಾದ ಇನ್ನೊಂದು ವಸ್ತುವನ್ನು, ಇನ್ನೊಂದಂದ್ರೆ ಈಶ್ವರದಲ್ಲಿ, ಪರಮಾತ್ಮನಲ್ಲಿ ನಿಲ್ಲಿಸುವುದು, ಅನಾತ್ಮದಿಂದ ಬಿಡಿಸುವುದು ಅಷ್ಟೇ. ಅದೇ ಅಭ್ಯಾಸ ಮಾಡ್ತಾ ಇದ್ದರೆ ಮನಸ್ಸು ಒಳಗೆ ಎಲ್ಲ ಸಡಿಲವಾಗಿ ಬಿಡುತ್ತದೆ. ಮನಸ್ಸು ಹಿಡುಕೊಂಡಿರುವ ಅಭ್ಯಾಸ ಇರುತ್ತದಲ್ಲ, ಸಡಿಲವಾಗುತ್ತದೆ. ಉದಾಹರಣೆ ಹೇಳ್ತಾ ಇದ್ದೀನಿ. ಯಾರನ್ನು ಹೊಡೆಯುವಕ್ಕೆ ಹೋದಾಗ ಕೈ ಎತ್ತಿರ್ತೀವಿ ಅಥವಾ ಹೊಡೆಯುತ್ತೀವಿ. ಯಾವುದೋ ಬಂತು, ಹಸೋ ಯಾವುದೋ, ಎತ್ತೋ ಯಾವುದೋ ಬಂತು, ಕತ್ತೆನೋ ಯಾವುದೋ ಬಂತು ನಮ್ಮ ಮೇಲೆಗೆ, ಹೊಡೆಯುವಕ್ಕೆ ಕೈ ಎತ್ತಿದ್ದೀವಿ.
ಅವಾಗ ಏನಾಗ್ತದೆ, ಅದು ಹೊಡೆದಿದ್ದೀವಿ, ಏನೋ ಆಯಿತು. ಹೊಡೆದ ನಂತರ ಅದು ಹೋಯಿತು. ಹೋದ ನಂತರನು ನೀವು ಮನಸ್ಸಿನಲ್ಲಿ ಆ ಹೊಡೆಯುವ ಮೂಡಿದೆ ನೋಡಿ, ಆ ಹೊಡೆಯುವ ಮೂಡಿನಲ್ಲಿ ಈ ಕೈಯಲ್ಲಿರುವ ಒಳಗಿನ ಮಾಂಸಪೇಶಿಗಳಲ್ಲಿ, అంటే ತೆಲುಗುలో ಕಂಡರಾಲ್ಲೋ ಒಂದು ಬಿಗಿ ಇರುತ್ತದೆ ನೋಡಿ, ಒಂದು ಬಿಗಿ ಹಿಡಿದಿದ್ದಿರುತ್ತದೆ. ನೀವು ಮೇಲೆ ಹೊಡೆಯುವುದು ನಿಲ್ಲಿಸಿಬಿಟ್ಟಿದ್ದೀರಿ ನೋಡು, ಹೊಡೆಯುವುದು ನಿಲ್ಲಿಸಿಬಿಟ್ಟಿದೆ. ಆದರೆ ಇನ್ ಮಸಲ್ಸ್ ನಲ್ಲಿ, ಮಾಂಸಪೇಶಿಗಳಲ್ಲಿ ಇಂದು ಆ ಒಳಹೊಕ್ಕು ಒಂದು ಬಿಗಿ ಹಿಡಿದಿದ್ದಿರುತ್ತದೆ. ಅದು ಓಲ್ಡ್ ಹ್ಯಾಬಿಟ್ ಎಂದು ಹೇಳ್ತೀವಿ. ಕೆಲಸ ಮುಗಿಯಿತು, ಹೊಡೆಯುವುದು ಮುಗಿಯಿತು, ಈಗ ಹೊಡೆಯಬೇಕಾಗಿಲ್ಲ, ಕೈ ಕೆಳಗಿಟ್ಟಿದ್ದೇವೆ. ಆದರೆ ನೀವು ಕೈ ಗಮನಿಸಿ, ಅದರಲ್ಲಿ ಇನ್ನೂ ಸ್ವಲ್ಪ ಸ್ಟಿಫ್ನೆಸ್ ಇರುತ್ತದೆ. ಒಳಗಿನ ಕಂಡರ ಅಲ್ಲೋ ಅಂದರೆ ಮಸಲ್ಸ್ ನಲ್ಲಿ, ಮಾಂಸಪೇಶಿಗಳಲ್ಲಿ ಒಂದು ಸ್ಟಿಫ್ನೆಸ್ ಇರುತ್ತದೆ. ಅದೇನೆಂದರೆ ಮೊದಲು ಕರ್ಮ ಮಾಡಿದಾಗ ಹೊಡೆಯುವುದೇ ಅಲ್ಲ, ಯಾವುದೇ ಕೆಲಸ, ಯಾವುದೋ ವಸ್ತು ಎತ್ತುವಕ್ಕೆ ಹೋಗ್ತೀರಿ, ಟೇಬಲ್ ಎತ್ತುವುದೋ, ಯಾವುದೋ ಕಲ್ಲೆತ್ತುವುದೋ, ಎತ್ತುವಕ್ಕೆ ಹೋದಾಗ ಯು ಯೂಸ್ ಇಟ್. ಎತ್ತುವುದು ಮುಗಿದ ನಂತರನೂ ನೀವು ನೋಡಿ, ಮೊದಲು ಕ್ಷಣ ಎತ್ತುವುದು ಮುಗಿಯಿತು, ಬಟ್ ಅದರಲ್ಲಿ ಇನ್ನೂ ಒಳಗೆ ಒಂದು ಬಿಗಿ ಇರುತ್ತದೆ. ನೀವು ಕಾನ್ಷಿಯಸ್ ಆಗಿ ಕುಳಿತುಕೊಂಡು ಬಿಟ್ಟು ರಿಲ್ಯಾಕ್ಸ್ ಮಾಡಿದ್ದರೆ ಆ ಒಳಗಿನ ಬಿಗಿ ಹಿಡಿದದ್ದು ಅದು ಹೋಗಿಬಿಡ್ತದೆ. ಹೀಗೆ ಬಿಗಿ ಹಿಡಿದಂತೆ ಸ್ಟಿಫ್ನೆಸ್ ಇರುತ್ತದೆ, ಹೋಗ್ತದೆ. ಹಾಗೆ ಮನಸ್ಸಿನಲ್ಲಿ ನಾವು ರಾಗದ್ವೇಷಗಳು ಮಾಡಿಕೊಂಡು ಅದು ಇದು ಮಾಡಿ 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 ಎಷ್ಟೋ ಕೆಲಸಗಳಿರುತ್ತವೆ. ಆ ರಾಗದ್ವೇಷಗಳು ಬಿಟ್ಟ ನಂತರನು ಆ ರಾಗದ್ವೇಷಗಳು, ಕೋಪ, ಬೈಯುವುದು, ಸಿಟ್ಟು ಮಾಡುವುದು, ಭಯ ತೋರಿಸುವುದು, ಅನುಭವ, ವಿಷಯ ಭೋಗಗಳು ಅನುಭವಿಸುವುದು, ಅದು ಬಿಟ್ಟಿದ ನಂತರನು ಒಳಗಿನ ಮನಸ್ಸಿನಲ್ಲಿ ಆ ಮಸಲ್ಸ್ ನಲ್ಲಿ ಬಿಗಿ ಹಿಡಿಯುವ ಹಾಗೆ ಆ ಇಂದ್ರಿಯ, ಆ ನರ್ವಸ್ ಸಿಸ್ಟಮ್ ಇಂದ್ರಿಯದಲ್ಲಿ ಆ ಓಲ್ಡ್ ಹ್ಯಾಬಿಟ್ ಇದ್ದು ಬಿಡುತ್ತದೆ. ಅದನ್ನೇ ಸಂಸ್ಕಾರ ಹೇಳ್ತೀವಿ, ಹಿಂದೆ ಅನುಭವಿಸಿರುವ ಸಂಸ್ಕಾರ. ಅದನ್ನು ಪೂರ್ತಿ ಸಡಿಲಗೊಳಿಸಬೇಕು. ಆ ಬಿಗು ಹಿಡಿದಿದ್ದಿದೆ. ಬಿಗು ಅಂದ್ರೆ ಆ ಒಲವು ಇದ್ದು ಬಿಟ್ಟಿದೆ. ಆ ಒಲವು, ಆ ಮೊಗ್ಗು, ತೆಲುಗಿನಲ್ಲಿ ಹೇಳಬೇಕಾದರೆ ಮೊಗ್ಗು, ಆ ಒಲವು, ದಟ್ ಬೆಂಟ್ ಆಫ್ ಮೈಂಡ್, ದಟ್ ಓರಿಯಂಟೇಷನ್ ಆಫ್ ಮೈಂಡ್, ಅದು ಬಿಡಿಸಬೇಕು ಅಲ್ಲವೇ? ಅದು ಧ್ಯಾನದಿಂದ ಹೋಗುತ್ತದೆ. ಧ್ಯಾನದಲ್ಲಿ ಕುಳಿತುಕೊಂಡು ಹಿಂದೆ ಏನೋ ಮಾಡುತ್ತಿದ್ದೆ, ಈಗೇನು ಬೇಕಾಗಿಲ್ಲ, ಬಿಟ್ಟೆ, ಅದು ಬೇಡ, ತೆಗೆದು ಬಿಡಿ. ಅದು ಒಳಹೊಕ್ಕು ಮನಸ್ಸಿನಲ್ಲಿ ಕುಳಿತಿರುತ್ತದಲ್ಲ, ಅದೆಲ್ಲ ಹೋಗುತ್ತದೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿ ದಿವಸ ಸ್ವಲ್ಪ ಹೊತ್ತು, ಅರ್ಧ ಗಂಟೆ ಧ್ಯಾನ ಮಾಡುವುದು ಅವಶ್ಯ ಬೇಕೇ ಬೇಕು. ನೀವು ಊಟ ಹೇಗೆ ಮಾಡ್ತಿರೋ, ನೀರು ಹೇಗೆ ಕುಡ್ತಿರೋ, ನಿದ್ದೆ ಹೇಗೆ ಹೋಗ್ತಿರೋ, ಇದೆಲ್ಲ ತಪ್ಪಲ್ಲವೋ? ಹಾಗೆ ಧ್ಯಾನ ಅಷ್ಟು ತಪ್ಪಲ್ಲ, ಪ್ರತಿ ವ್ಯಕ್ತಿ ಮಾಡಬೇಕು. ವೇದಾಂತ ಸಾಧಕ ಅವಶ್ಯ ಮಾಡಲೇಬೇಕು, ಅರ್ಧ ಗಂಟೆ ಆದರೂ ಮಾಡಲೇಬೇಕು. ಇದು ಅಭ್ಯಾಸ. ಅಭ್ಯಾಸ ಅಂದ್ರೆ ಏನು ಮಾಡಬೇಕು ಅಂದ್ರೆ ಇದೇ ಅಭ್ಯಾಸ. ಅಂದರೆ ನಾವು ಸಾಕ್ಷಿಯಾಗಿದ್ದು ಬಿಟ್ಟು ಹಿಂದಿನ ಅಭ್ಯಾಸಗಳು, ಎಲ್ಲಿ ಇಂದ್ರಿಯ ಹಂತದ ಅಭ್ಯಾಸ ಬಿಡಿಸಬೇಕು, ದೇಹ ಹಂತದ ಓಲ್ಡ್ ಹ್ಯಾಬಿಟ್ಗಳು, ಅಭ್ಯಾಸಗಳು. ಹಿಂದೆ ಏನು ಅಭ್ಯಾಸ ಇಲ್ಲ, ವಿಷಯ ಭೋಗಗಳ ಅಭ್ಯಾಸ, ಕರ್ಮಗಳ ಅಭ್ಯಾಸ, ಎಲ್ಲ ಅಭ್ಯಾಸಗಳಿವೆ. ಮಮಕಾರದ ಅಭ್ಯಾಸ, ಅಭಿಮಾನದ ಅಭ್ಯಾಸ ಅಲ್ಲವೇ? ಅಭಿಮಾನದ ಅಭ್ಯಾಸ, ಮಮಕಾರದ ಅಭ್ಯಾಸ, ಕರ್ಮದ ಅಭ್ಯಾಸ, ಧರ್ಮದ ಅಭ್ಯಾಸ. ಧರ್ಮವೂ ಅಭ್ಯಾಸ ಆಗಿಬಿಟ್ಟಿತು ಅಲ್ಲವೇ? ನೀವು ವ್ರತಗಳು, ಪೂಜೆಗಳು ಏನೇನೋ ಮಾಡಿಕೊಂಡಿದ್ದೀರಿ. ಅಯ್ಯೋ ನಾನು ಹಾಗೆ ಮಾಡಬೇಕು, ಅಯ್ಯೋ ನಾನು ಹೀಗೆ ಮಾಡಬೇಕು. ಒಳ್ಳೆಯ ಕರ್ಮಗಳದ್ದು ಅಭ್ಯಾಸ ಇರುತ್ತದೆ, ಕೆಟ್ಟ ಕರ್ಮಗಳದ್ದು ಅಭ್ಯಾಸ ಎಲ್ಲ ಇರುತ್ತದೆ. ಆಲ್ ಅಭ್ಯಾಸಗಳು, ಭೋಗಾಭ್ಯಾಸ, ಕರ್ಮಾಭ್ಯಾಸ, ಧರ್ಮ ಅಭ್ಯಾಸ, ಎಲ್ಲ ಅಭ್ಯಾಸಗಳು ಬಿಡಿಸಬೇಕು. ಅಭ್ಯಾಸ ಅಂದ್ರೆ ಹಿಂದಿನ ಹ್ಯಾಬಿಟ್ಗಳು. ಅದೆಲ್ಲ ಬಿಡಿಸಿ ಮನಸ್ಸು ಶಾಂತವಾಗಿ ಕುಳಿತಿರಬೇಕು. ಆ ಸಂಸ್ಕಾರಗಳು ಸೂಕ್ಷ್ಮವಾಗಿದ್ದುವುದು ಎಲ್ಲ ಬಿಡಿಸಬೇಕು. ಇದಕ್ಕೆ ಅಭ್ಯಾಸ, ಧ್ಯಾನ ಅಭ್ಯಾಸ. ವೈರಾಗ್ಯಕ್ಕೆ ಎರಡು ಹೇಳಿದ್ದೇವೆ, ಒಂದು ಬೌದ್ಧಿಕ ಹಂತ, ಇನ್ನೊಂದು ಮಮಕಾರ ಭಕ್ತಿ ಹಂತ. ಎಮೋಷನ್ ಬದಲಾಯಿಸುವುದಕ್ಕೆ ಭಕ್ತಿ, ಬೌದ್ಧಿಕ ಮೌಲ್ಯಗಳನ್ನು ಬದಲಾಯಿಸುವುದಕ್ಕೆ ವಿವೇಕ. ಆ ವಿವೇಕ ಕುರಿತು ಇನ್ನೂ ಸ್ವಲ್ಪ ಡೀಟೇಲ್ ಹೇಳಿದ್ದೇವೆ. ಈಗ ನಾನು ಮತ್ತೆ ಅಲ್ಲ, ಸುಮ್ಮನೆ ಒಂದು ಮಾತು ಹೇಳ್ತೀನಿ, ಮಿಕ್ಕದೆಲ್ಲ ಮೊದಲೇ ಹೇಳಿದ್ದೇವೆ. ಈ ಎರಡನ್ನು ಮಾಡುತ್ತಾ ಅಂದ್ರೇನು? ವಿವೇಕ ಇರಬೇಕು, ಭಕ್ತಿ ಇರಬೇಕು, ಧ್ಯಾನ ಇರಬೇಕು ಎಂದರ್ಥ. ಈ ಮೂರು ಮಾಡುತ್ತಾ ಇರಬೇಕು. ವಿವೇಕ, ಭಕ್ತಿ ಅಂದ್ರೆ ಸಮರ್ಪಣ. ಭಕ್ತಿ ಅಂದ್ರೆ ನಾನು, ನನ್ನದು, ನನ್ನ ಪ್ರಪಂಚ, ಪದಾರ್ಥಗಳು ಎಲ್ಲವೂ ಭಗವಂತಂದೇ ಎಂದು ಸಮರ್ಪಣ. ಇದರಲ್ಲಿ ವೈರಾಗ್ಯವೂ ಇದೆ ಅಲ್ಲವೇ? ನಿಸ್ವಾರ್ಥ ಇದೆ, ಸಮರ್ಪಣ ಇದೆ, ಇದರಲ್ಲಿ ವೈರಾಗ್ಯಾಂಶವೂ ಇದೆ. ವಿವೇಕ, ಈ ವೈರಾಗ್ಯದಲ್ಲಿ ಭಕ್ತಿ ಸೇರಿರುವ ವೈರಾಗ್ಯ, ಭಕ್ತಿ ಸಮೇತ ವೈರಾಗ್ಯ.
ಅಥವಾ ವೈರಾಗ್ಯ ಸಮೇತ ಭಕ್ತಿ, ಹಾಗೆ ಹೇಳುವುದು ಬೆಟರ್. ವೈರಾಗ್ಯ ಸಮೇತ ಭಕ್ತಿ ಒಂದು, ಅದರಲ್ಲಿ ಶರಣಾಗತಿ ಇದೆ, ಎಲ್ಲವೂ ಭಗವಂತನಿಗೆ ಬಿಟ್ಟು ಬಿಡುವುದು. ವಿವೇಕ, ವೈರಾಗ್ಯ ಸಮೇತ ಸಮರ್ಪಣ, ಈ ಎರಡರ ಜೊತೆಗೆ ಧ್ಯಾನ. ಮೂರಾಯ್ತಾ? ಈಗ ಈ ಮೂರೇ ನಿಧಿಧ್ಯಾಸನ. ಇದರ ಜೊತೆಗೆ ಹಿಂದಿನ ಶ್ರವಣ ಮನನ ಮಾಡಿದ್ದು ಇದ್ದೇ ಇದೆ. ದೇಹೇಂದ್ರಿಯ ಮನಸ್ಸುಗಳು ನಾನಲ್ಲ, ನಾಮರೂಪಗಳೆಲ್ಲ, ಇಡೀ ಅವಸ್ಥನೆ ಚೈತನ್ಯದಲ್ಲಿ ಅಧ್ಯಸ್ಥ ಎಂಬುದು ಹಿಂದೆ ಮಾಡಿರುವ ಆ ಶ್ರವಣ ಮನನ ಮಾಡಿರುವುದೆಲ್ಲ ಅಭ್ಯಾಸ ಇದೆ, ಸಂಸ್ಕಾರ ಇದೆ, ಒಳ್ಳೆಯ ಸಂಸ್ಕಾರ. ಆ ಸಂಸ್ಕಾರವು ಇಲ್ಲಿ ನಿಧಿಧ್ಯಾಸನಕ್ಕೆ ಸಹಕಾರವಾಗುತ್ತೆ. ಹಿಂದೆ ಆಗಿರುವ ಅಭ್ಯಾಸ ಸಂಸ್ಕಾರ ಅಂದರೆ ಹೊಸ ಸಂಸ್ಕಾರ. ಶ್ರವಣ ಮನನ ಮಾಡುವಾಗ ಹೊಸ ಸಂಸ್ಕಾರ ಬರುತ್ತದೆ. ಅದು ಸ್ವಲ್ಪ ಹೊತ್ತು ಬಂದು ಶ್ರವಣ ಮಾಡುವಾಗ ಮನನ ಮಾಡುವಾಗ ಬಂದಿದ್ದು, ಶ್ರವಣ ಮನನ ಮುಗಿಸಿ ಮತ್ತೆ ವ್ಯವಹಾರಕ್ಕೆ ಹೋದ್ರೆ ಮತ್ತೆ ಜಾರ್ತೀವಿ ಅಲ್ಲವೇ? ಅಂದರೆ ಶ್ರವಣ ಮನನ ಮಾಡಿದಾಗ ಬರುತ್ತದೆ, ಮತ್ತೆ ಹೋದಾಗ ಜಾರ್ತದೆ. ಅಂದರೆ ಶ್ರವಣ ಮನನ ಮಾಡಿದಾಗ ಯಾವ ಮನಸ್ಥಿತಿ ಬಂತೋ ಆ ಮನಸ್ಥಿತಿಯನ್ನು ಧ್ಯಾನದಲ್ಲಿ ಕುಳಿತುಕೊಂಡಾಗ ಆ ಮಾನಸಿಕ ಸ್ಥಿತಿಯನ್ನು ಮತ್ತೆ ತಗೊಂಡು ಬರಬೇಕು. ಆ ಮಾನಸಿಕ ಸ್ಥಿತಿಯನ್ನು ಮತ್ತೆ ತರಬೇಕು. ಅದರಿಂದ ಶ್ರವಣ ಮನನದಲ್ಲಿ ಶ್ರವಣ ಮನನ ಮಾಡುವಾಗ ಯಾವ ಮಾನಸಿಕ ಸ್ಥಿತಿ ಇತ್ತೋ, ಅಂತರ್ಮುಖ ದೃಷ್ಟಿ, ಸಾಕ್ಷಿ ಕಡೆಗೆ ದೃಷ್ಟಿ ತಿರುಗಿಸಿದ್ದು, ಆ ಸ್ಥಿತಿಯನ್ನು ಮತ್ತೆ ತಗೊಂಡು ಬರಬೇಕು. ನಿಧಿಧ್ಯಾಸನದಲ್ಲಿ ಕುಳಿತುಕೊಂಡರೆ ಆವಾಗ ಮೊದಲು ಸ್ವಲ್ಪ ಹೊತ್ತು ವಿವೇಕ ಮಾಡ್ತೀವಿ, ನಂತರ ಶರಣಾಗತಿ ಮಾಡ್ತೀವಿ. ಈಗ ನಂತರ ಎಲ್ಲ ಬಿಟ್ಟು ಆತ್ಮ ಸಂಸ್ತಂಭನ ಕೃತ್ವ ನ ಕಿಂಚಿತ್ ಅಪಿ ಚಿಂತೆಯ, ಎಲ್ಲ ಬಿಟ್ಟು ಚೈತನ್ಯ ಮಾತ್ರ ಉಳಿದಿದೆ, ಅದನ್ನು ಬಿಟ್ಟು ಯಾವುದಿಲ್ಲ. ಅದನ್ನು ಬಿಟ್ಟು ಇನ್ನು ಯಾವುದಿಲ್ಲ. ನಾಮರೂಪಗಳು ಚೈತನ್ಯದಲ್ಲೇ ಅಧ್ಯಸ್ಥ. ಅದು ಅಧ್ಯಸ್ಥ ಎಂಬುದು ಸ್ಪಷ್ಟತೆ ಬರಬೇಕು. ಶ್ರವಣ ಮನನದಲ್ಲಿ ಅಧ್ಯಸ್ಥಾಂಶ ಸ್ಪಷ್ಟವಾಗುತ್ತದೆ. ಅದರಲ್ಲಿ ನಾನು ನಾನು ಎಂಬುದು ಅಹಮಿದಂ ಮಮೇದಂ ಎಂದು ಸುಗಮದಲ್ಲಿ ಹೇಳಿದ್ದೀವಿ ನೋಡಿ, ಅಧ್ಯಾಸ ಭಾಷ್ಯದಲ್ಲಿ. ನಾನು ಇಂಥವನು, ನಾನು ಇದು ನನ್ನದಿದು, ನಾನು ಇದು ನನ್ನದಿದು ಎಂಬುದರಲ್ಲಿ ಒಂದು ಅಧ್ಯಾಸಾಂಶ ಇದೆ. ಮೌಲ್ಯಾಂಶ, ಎಮೋಷನಲ್ ಅಂಶ ಎರಡು ತೆಗೆದು ಬಿಟ್ಟಿದ್ದೀವಿ. ಮೌಲ್ಯಾಂಶಗಳು ಬುದ್ಧಿಯಿಂದ, ಮಮಕಾರಾಂಶ ಶರಣಾಗತಿಯಿಂದ. ಈಗ ಒಂದು ಅಧ್ಯಾಸಾಂಶ ಇದೆ ನೋಡಿ, ಅದು ವಿವೇಕದಿಂದ ಮಾಡಿದ್ದೇವೆ. ಮೊದಲು ಮೌಲ್ಯ, ಎರಡನೆಯದು ಈ ಮೌಲ್ಯಗಳನ್ನೇ ನಮ್ಮ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಶೋಭನಾಧ್ಯಾಸ ಹೇಳ್ತೀವಿ ಅಲ್ಲವೇ? ನಾನು ಮೌಲ್ಯ ಎಂದು ಹೇಳಿಬಿಟ್ಟೆ, ಆಧುನಿಕರಿಗೆ ಅರ್ಥವಾಗುವುದು. ಪ್ರಾಚೀನ ಶಾಸ್ತ್ರಗಳಲ್ಲಿ ಶೋಭನಾಧ್ಯಾಸ ಅಂದರೆ ವಸ್ತುಗಳ ಮೇಲೆ, ಪದಾರ್ಥಗಳ ಮೇಲೆ ಇಟ್ಟುಕೊಂಡಿರುವ ಮೌಲ್ಯಗಳಿಗೆ ಶೋಭನಾಧ್ಯಾಸ. ಶೋಭನಾಧ್ಯಾಸ ಲೌಕಿಕ ಅಧ್ಯಾಸ ಆಗುತ್ತದೆ. ಈ ಅಧ್ಯಾಸ ಯಾವುದು ಅಂದರೆ ಆತ್ಮಾನಾತ್ಮಗಳ ಇತರ ಅಧ್ಯಾಸ, ಇದು ಆಧ್ಯಾತ್ಮಿಕ ಅಧ್ಯಾಸ. ಈ ಅಧ್ಯಾಸ ಶ್ರವಣ ಮನನದಿಂದ ಹೋಗುತ್ತದೆ. ಆ ಮೌಲ್ಯಗಳ ಅಧ್ಯಾಸ, ತಪ್ಪು ಮೌಲ್ಯಗಳೇ ಮೌಲ್ಯ ಅಧ್ಯಾಸ. ಏನು ತಪ್ಪು ಮೌಲ್ಯಗಳು ವಿವೇಕದಿಂದ ಹೋಗುತ್ತವೆ. ಈಗ ಎಮೋಷನ್ ಶುದ್ಧವಾಗುವುದು ಈಶ್ವರ ಶರಣಾಗತಿ ಭಕ್ತಿಯಿಂದ ಆಗುತ್ತದೆ. ನಿಸ್ವಾರ್ಥ ವೈರಾಗ್ಯಪೂರ್ವಕ ಶರಣಾಗತಿ, ನಿಸ್ವಾರ್ಥ ವೈರಾಗ್ಯಪೂರ್ವಕ ಶರಣಾಗತಿ ಅಂದ್ರೆ ನಿಸ್ವಾರ್ಥ ಶರಣಾಗತಿ, ಪ್ರೀತಿಪೂರ್ವಕ ಶರಣಾಗತಿ. ನಿಸ್ವಾರ್ಥ ಪ್ರೇಮಪೂರ್ವಕ ಶರಣಾಗತಿ, ವೈರಾಗ್ಯಪೂರ್ವಕ ಶರಣಾಗತಿ. ಅದು ಎಮೋಷನ್ ಅನ್ನು ಶುದ್ಧಗೊಳಿಸುತ್ತದೆ. ಈಗ ಇನ್ನು ಅಧ್ಯಾಸಾಂಶ ಇದೆ ನೋಡಿ, ಆತ್ಮಾನಾತ್ಮರೋತರೇತ ಅಧ್ಯಾಸ. ಆತ್ಮ ಅನಾತ್ಮಗಳನ್ನು, ದೇಹೇಂದ್ರಿಯ ಮನಸ್ಸುಗಳು ನಾನು, ಚೈತನ್ಯವೇನೋ ದೇಹೇಂದ್ರಿಯಗಳು, ದೇಹೇಂದ್ರಿಯಗಳೇನೋ ಚೈತನ್ಯ ಆತ್ಮ. ಈ ಆತ್ಮ ಅಂದ್ರೆ ಏನು? ಅವಸ್ಥಾ ಸಾಕ್ಷಿಯನ್ನು ಒಂದೇ ಸೇರಿಸಿಬಿಟ್ಟು ಸಾಕ್ಷಿಯನ್ನು ಪ್ರಮಾತ್ರಾಗಿ ತಿಳ್ಕೊಳ್ಳುವುದು, ಅದೇ ಸಾಕ್ಷಿಯನ್ನು ಪ್ರಮಾತ್ರಾಗಿ ತಿಳ್ಕೊಳ್ಳುವುದು, ಪ್ರಪಂಚವಾಗಿ ತಿಳ್ಕೊಳ್ಳುವುದು. ಇದೇ ಅಧ್ಯಾಸ. ಸಬ್ಜೆಕ್ಟ್ ಅಧ್ಯಾಸ, ಆಬ್ಜೆಕ್ಟ್ ಅಧ್ಯಾಸ. ಸಚ್ಚಿದಾನಂದ ಸ್ವರೂಪ ಚೈತನ್ಯವು ಅದ್ವಿತೀಯ ಚೈತನ್ಯವನ್ನು ಎರಡಾಗಿ ವಿಂಗಡಿಸಿ, ಒಂದು ಪಕ್ಕ ನಾನು ಎಂದು ಪ್ರಮಾತೃವಾಗಿ, ಇನ್ನೊಂದು ಪಕ್ಕ ನೀನು ಎಂದು ಪ್ರಮೇಯ ಪ್ರಪಂಚವಾಗಿ ಅಲ್ಲವೇ? ಒಂದೇ ಚೈತನ್ಯ ಆತ್ಮವನ್ನು ಅಧ್ಯಾಸ ಎರಡಾಗಿ ವಿಂಗಡಿಸಿ, ನಾನೆಂಬುದು ಒಂದು, ಮಿಕ್ಕ ಪ್ರಪಂಚ ಎಂದು ಅಂದ್ರೆ ಅವಸ್ಥೆಯಾಗಿ ನೋಡುವುದನ್ನು ಅಧ್ಯಾಸ ಹೇಳಿದ್ದೇವೆ. ಈ ಅಧ್ಯಾಸ ಮಾತ್ರ ಹೋಗಬೇಕಂದ್ರೆ ಶ್ರವಣ ಮನನಗಳಿಂದ ಅವಸ್ಥಾತ್ರಯ ವಿವೇಕದಿಂದ ಹೋಗುತ್ತದೆ.
ಅಲ್ಲವೇ? ವೇದಾಂತ ವಾಕ್ಯ ಶ್ರವಣ, ಕಾರ್ಯಕಾರಣ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ, ಪಂಚಕೋಶ ಅಂದ್ರೇನು, ಶ್ರವಣ ಅಂದ್ರೇನು, ವೇದಾಂತ ವಾಕ್ಯಗಳನ್ನು ಅದು ಮಹಾವಾಕ್ಯ ಹೇಗೆ ಎನ್ನುವುದು ಹೇಳ್ತದಲ್ಲ, ಅದು ಕೇಳುವುದು. ಅದರಿಂದ ತಾತ್ಪರ್ಯ ನಿಶ್ಚಯ, ತಾನು ಬ್ರಹ್ಮ ನಾಮರೂಪಗಳ ಅಧ್ಯಸ್ಥ ಎಂದು. ಇದನ್ನು ಮನನ ಅಂದ್ರೆ ಏನಂದ್ರೆ ಪ್ರಕ್ರಿಯೆಗಳ ಮೂಲಕ ಚಿಂತನ ಮಾಡುವುದು ಮನನ. ಪ್ರಕ್ರಿಯೆಗಳನ್ನು ಒಳಹೊಕ್ಕಿ ಇನ್ನೂ ಸೂಕ್ಷ್ಮವಾಗಿ ದೇಶ ಕಾಲ ಪ್ರಮಾತೃತ್ವ ಎಲ್ಲ ಪೂರ್ತಿ ತೆಗೆದುಬಿಟ್ಟು ಸಾಕ್ಷಿ ಅನುಭವ ದೃಷ್ಟಿಯನ್ನು ಪಡ್ಕೊಳ್ಳುವುದು ಮನನ ಪ್ರಕ್ರಿಯೆಗಳ ಮೂಲಕ. ಪ್ರಕ್ರಿಯಾ ಚಿಂತನವೇ ಮನನ. ಅಲ್ಲವೇ? ಶ್ರವಣ ಮನನ ಮಾಡಿದ ನಂತರ ಈಗ ನಿಧಿಧ್ಯಾಸನ ಅಂದ್ರೆ ಸುಮ್ಮನೆ ಇಷ್ಟೊತ್ತು ಯಾವುದು ಪ್ರಕ್ರಿಯೆಗಳಲ್ಲಿ ತಿಳ್ಕೊಂಡಿದ್ದೇವೋ ಈಗ ಆ ಅವಸ್ಥೆಗಳು ಇಲ್ಲವೇ ಇಲ್ಲ, ಚೈತನ್ಯ ಮಾತ್ರ ಉಳಿದಿದೆ ಎಂದು ಚೈತನ್ಯದಲ್ಲಿ ನಿಂತು ಈಗ ನಾನು, ಏಕೆಂದರೆ ಮನನ ಮಾಡುವಾಗ ಒಂದು ಮನಸ್ಸಿತ್ತು, ಸಾಧಕ ಇದ್ದಾನೆ. ಈಗ ಆ ಸಾಧನ ಮನಸ್ಸು ಪ್ರಪಂಚ, ಈಗ ಸಾಧಕನೂ ಇಲ್ಲ, ಸಾಧನವನ್ನೂ ಇಲ್ಲ, ಜೀವನೂ ಇಲ್ಲ, ಶಿಷ್ಯನೂ ಇಲ್ಲ, ಗುರುವಿಲ್ಲ, ಯಾವುದೂ ಇಲ್ಲ, ಶಾಸ್ತ್ರ ಇಲ್ಲ. ಈಗ ಇವೆಲ್ಲ ತೆಗೆದುಬಿಟ್ಟು ಸ್ವರೂಪದಲ್ಲೇ ನಿಲ್ಲುವುದು. ಅಂದರೆ ಈಗ ಮನಸ್ಸೇ ಎಂಬುದೇ ಇಲ್ಲ, ಇದೆಲ್ಲ ತೆಗೆದುಬಿಟ್ಟು ಸ್ವರೂಪದಲ್ಲಿ ನಿಲ್ಲುವುದು. ಉತ್ತಮಾಧಿಕಾರಿ ಏನ್ ಮಾಡ್ತಾನೆ? ಆ ಶ್ರವಣ ಮನನ ಮಾಡಿ ಅಷ್ಟರಿಂದಲೇ ನೇರಾಗಿ ನಿಧಿಧ್ಯಾಸನ. ಈಗ ನಾವಿಷ್ಟೊತ್ತು ಹೇಳಿದ್ದೀವಿ ನೋಡಿ, ಇನ್ನೆರಡು, ಆ ಬೌದ್ಧಿಕ ಹಂತ, ಆ ಎಮೋಷನಲ್ ಹಂತ, ಮನಸ್ಸಿನ ಹಂತ. ಆ ಎರಡು ಅವರಿಗೆ ಮಾಡಬೇಕಾಗಿಲ್ಲ, ಏಕೆಂದ್ರೆ ಅವರಿಗೆ ಮೊದಲೇ ಇದೆ. ಮೊದಲೇ ಮಾಡಿಕೊಂಡನೋ ಪೂರ್ವಜನ್ಮ ಸಂಸ್ಕಾರವಿದೆಯೋ ಹೇಗೋ ಇದ್ದು ಬಿಟ್ಟಿದೆ. ಈಗ ಅವರಿಗೆ ಬೌದ್ಧಿಕ ಹಂತ ಮಾನಸಿಕ ಹಂತ ಮಾಡಬೇಕಾಗಿಲ್ಲ, ಆ ಅಧ್ಯಾಸ ಹಂತ ಮಾಡಿದ್ದರೆ ಸಾಕು. ನೇರಾಗಿ ವಿಚಾರ, ಈಗ ನೇರಾಗಿ ನಿಧಿಧ್ಯಾಸನ ಅಷ್ಟೇ. ಅಂದರೆ ಈ ಬೌದ್ಧಿಕ ಹಂತ ಮಾನಸಿಕ ಹಂತವು ಮಾಡಬೇಕಾಗಿಲ್ಲ, ಯಾಕಂದ್ರೆ ಅವರಿಗೆ ಮೊದಲೇ ಶುದ್ಧವಾಗಿದೆ. ಯಾರಿಗೆ ಈ ಎರಡು ಆಗಲಿಲ್ಲವೋ ಈಗ ಮತ್ತೆ ಬಿಡಿಯಾಗಿ ಮಾಡಬೇಕಾಗ್ತದೆ ಅಷ್ಟೇ. ಈಗ ನಾವು 3 ಮಾಡ್ತೀವಿ, ಸಾಮಾನ್ಯರು, ಮಧ್ಯಮಾಧಿಕಾರಿಗಳು, ಅಧಮಾಧಿಕಾರಿಗಳು, ಈ 3 ಸೇರಿಸಿ ಮಾಡ್ತೀವಿ. ಅಂದರೆ ವಿವೇಕ ಮಾಡುವುದು, ಎಮೋಷನಲ್ಲಿ ಈಶ್ವರನಿಗೆ ಶರಣಾಗತಿ ಹೊಂದುವುದು, ಮತ್ತೆ ನಿಧಿಧ್ಯಾಸನ ಮಾಡುವುದು, ಈ 3 ಸೇರ್ಕೊಂಡು ಮಾಡ್ತೀವಿ. ಅಂದ್ರೆ ಸ್ವಲ್ಪ ಹೊತ್ತು ಅದು ಧ್ಯಾನಕ್ಕೆ ಕುಳಿತಿರುವಾಗ ಒಂದು 5 ನಿಮಿಷ ವಿವೇಕ ಮಾಡಿ, ಮತ್ತೆ ಈ ಎಮೋಷನಲ್ ಸರೆಂಡರ್ ಇನ್ನೊಂದು 5 ನಿಮಿಷ 10 ನಿಮಿಷ ಮಾಡಿ, ಕೊನೆಗೂ ಮಿಕ್ಕ 20 ನಿಮಿಷ ಧ್ಯಾನ ಮಾಡ್ತೀವಿ. ನೇರಾಗಿ ಧ್ಯಾನದಲ್ಲಿ ಮೊದಲು ಒಂದು 5 ನಿಮಿಷ 10 ನಿಮಿಷ ಅದು ಮಾಡಿ ನಂತರ ಬ್ರಹ್ಮಕ್ಕೆ ಬರ್ತೀವಿ. ಹೀಗೆ ಉತ್ತಮಾಧಿಕಾರಿಗೆ ಆ ಹಿಂದಿನ ಹಂತ ಮಾಡಬೇಕಾಗಿಲ್ಲ, ನೇರಾಗಿ ಸುಮ್ಮನೆ ಸಾಕ್ಷಿ ಎಂದು ಕುಳಿತಿರುತ್ತಾನೆ, ಪ್ರಪಂಚವೇ ಇಲ್ಲ, ಅಷ್ಟೇ, ನೇರಾಗಿ ಆಗಿಬಿಡ್ತಾರೆ. ಇದು ಮಾಡುವಾಗ ನಿಧಾನವಾಗಿ ಮಾಡಬೇಕು. ಇದಕ್ಕೆ ಏನು ಹೇಳ್ತಾರಂದ್ರೆ ಆದರ, ನೈರಂತರ್ಯ, ದೀರ್ಘಕಾಲ. ಆದರದಿಂದ ಮಾಡಬೇಕು, ಕೇರ್ಲೆಸ್ನೆಸ್ ಆಗಿ ಮಾಡಬಾರದು. ಏನೋ ಮಾಡಿದೆ ಧ್ಯಾನ ಅಂತ ಹೇಳಿದ್ರಲ್ಲ, ಸುಮ್ಮನೆ ಕುಳಿತುಕೊಂಡೆ, ಏನೋ ಸ್ವಲ್ಪ ಹೊತ್ತಾಯಿತು, ಬೇಗ ಮುಗಿಯುತ್ತದೆ. ಟೈಮ್ಗೋಸ್ಕರ ಇಷ್ಟು ಅರ್ಧ ಗಂಟೆ ಮಾಡಬೇಕು ಅಂತ ಸುಮ್ಮನೆ ಅರ್ಧ ಗಂಟೆ ಹೇಗಾದ್ರೂ ಕೂತ್ಕೊಂಡು ಈಗ ಬೇಗ ಹೋಗಬೇಕು. ನೀವು ಧ್ಯಾನದಲ್ಲಿ ಕುಳಿತಿದ್ದರೆ ಟೆನ್ಷನ್ ಬರಬಾರದು. ಸ್ವಲ್ಪ ಅರ್ಜೆಂಟ್ ಇದೆ, ನಾನು ಹೋಗಬೇಕು, ಅಬ್ಬೋ ಧ್ಯಾನ ಇದೆಲ್ಲ ಮಾಡಬೇಕು, ಅಯ್ಯೋ ಮಾಡದೇ ಇದ್ದರೆ ತಪ್ಪು, ಆಯ್ತು ಏನೋ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಯ್ತು ಬೇಗ ಮುಗಿಸ್ಬಿಟ್ಟು ಹೋಗ್ತೀವಿ. ಏನೋ ಮಾಡಿಬಿಟ್ಟೆ, ತೆಲುಗಿನಲ್ಲಿ ಹೇಳ್ತೀವಿ ಮೊಕ್ಕುಬಡಿ, ಹರಿಕೆಗೋಸ್ಕರ ಮಾಡುವುದು. ಮೊಕ್ಕುಬಡಿಯಾಗಿ ಕನ್ನಡದಲ್ಲಿ ಹರಿಕೆಗೋಸ್ಕರ ಅಂದ್ರೆ ಏನು? ಸುಮ್ಮನೆ ಏನೋ ಮಾಡಬೇಕು ಮಾಡಿಸಿ, ಹಾಗೆ ಕೇರ್ಲೆಸ್ನೆಸ್ ಆಗಿ ಮಾಡಿದರೆ ಪ್ರಯೋಜನವಿಲ್ಲ. ಆದರದಿಂದ ಪ್ರೀತಿಯಿಂದ ಕುಳಿತುಕೊಂಡು ಮಾಡಬೇಕು ನಿಧಿಧ್ಯಾಸನ, ಅಲ್ಲವೇ? ಆದ್ದರಿಂದ ಮೊದಲು ಆದರ. ಇನ್ನೊಂದೇನೆಂದರೆ ನೈರಂತರ್ಯ ಅಂದರೆ ಪ್ರತಿ ದಿವಸ ಮಾಡಬೇಕು, ಇವತ್ತು ಮಾಡಿ ಮತ್ತೆ ವಾರ ನಂತರ, ತಿಂಗಳ ನಂತರ, ಹಾಗೆ ತುಂಬಾ ಗ್ಯಾಪ್ ಕೊಟ್ಟರೆ ಅದು ಮಾಡಿದ್ದು ಜಾರ್ತದೆ, ಸಂಸ್ಕಾರಗಳು ಗಟ್ಟಿಯಾಗಿ ಹಾಗೆ ಇರುತ್ತವೆ, ಬಿಡಲ್ಲ. ಪ್ರತಿ ದಿವಸ ಮಾಡಬೇಕು, ನಿರಂತರವಾಗಿ ಅಂದ್ರೆ ಕಂಟಿನ್ಯೂಸ್ಲಿ ದಿವಸ ಮಾಡುತ್ತಾ, ರೆಗ್ಯುಲರ್ಲಿ ಕ್ರಮವಾಗಿ ಮಾಡುತ್ತಾ ಇರಬೇಕು. ಆದರ, ನೈರಂತರ್ಯ, ದೀರ್ಘಕಾಲ. ಎಷ್ಟು ದಿವಸ? 2-3 ದಿವಸ, ವಾರ ದಿವಸನ ಅಂದ್ರೆ ಅಲ್ಲ, ತಿಂಗಳು ಬೇಕಾದ್ರೆ 1 ವರ್ಷ, 2-3 ವರ್ಷ, ಎಷ್ಟು ಬೇಕಾಗ್ತದೋ ನಮ್ಮ ಒಬ್ಬೊಬ್ಬ ಸಾಧಕನಿಗೆ ಒಬ್ಬೊಬ್ಬ ಅವಶ್ಯಕತೆ ಇರುತ್ತೆ, ತಮ್ಮ ಮನಸ್ಸಿಗೆ ಅನುಗುಣವಾಗಿ. ಕೆಲವರಿಗೆ ಸ್ವಲ್ಪ ದಿನದಲ್ಲಿ ಬಂದು ಬಿಡ್ತದೆ, ಕೆಲವರಿಗೆ ಇನ್ನೂ ಹೆಚ್ಚು ಮಾಡಬೇಕು, ಕೆಲವರಿಗೆ ಇನ್ನೂ ಹೆಚ್ಚು ಮಾಡಬೇಕು, ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ. ಆದ್ದರಿಂದ
ನೆನಪಿಟ್ಕೊಂಡು 3 ಪದಗಳು ಆದರದಿಂದ ಮಾಡಬೇಕು, ಅಂದ್ರೆ ಪ್ರೀತಿಯಿಂದ ಮಾಡಬೇಕು. ಜೋಪಾನವಾಗಿ ಇಂಟ್ರೆಸ್ಟ್ನಿಂದ ಮಾಡಬೇಕೇ ಹೊರತು ಏನೋ ಮಾಡಿಬಿಟ್ಟೆ, ಏನೋ ಹರಿಕೆಗೋಸ್ಕರ ಮಾಡ್ತೀವಲ್ಲ, ಏನೋ ಯಾಂತ್ರಿಕವಾಗಿ ಹಾಗಲ್ಲ. ಇಷ್ಟದಿಂದ ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ಮಾಡುವುದು. ಎರಡನೆಯದು ನಿರಂತರತೆ ಇರಬೇಕು. ಒಂದು ದಿವಸ ಮಾಡಿ ಒಂದು ದಿವಸ ಬಿಡುವುದು ಹಾಗಲ್ಲ, ಪ್ರತಿ ದಿವಸ ಮಾಡುತ್ತಾ ಇರಬೇಕು. ನಿರಂತರ. ದೀರ್ಘಕಾಲ ಅಂದ್ರೇನು? ತಿಂಗಳುಗಟ್ಟಲ, ತಿಂಗಳು 1 ವರ್ಷ 2 ವರ್ಷ ಪೂರ್ತಿ ಆಗುವವರೆಗೂ ಮಾಡಬೇಕು ಅಲ್ಲವೇ? ಆದರ ನೈರಂತರ್ಯ. ಮಾಡುವಾಗ ಮನಸ್ಸಿಗೆ ತುಂಬಾ ತಾಳ್ಮೆ ಬೇಕಾಗ್ತದೆ. ಓಪಿಕ, ತೆಲುಗಿನಲ್ಲಿ ಓಪಿಕ ಹೇಳ್ತೀವಿ. ಲಾಟ್ ಆಫ್ ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ಅಬ್ಬಾ ಆಗುತ್ತಾ ಇಲ್ಲ ಎಂದು ನಿರಾಶೆ ಪಟ್ಕೊಳ್ಳಬಾರದು. ಏಕೆಂದರೆ ಮನಸ್ಸಿನ ಸ್ವಭಾವ ಏನಾಗ್ತದೆ ಅಂದ್ರೆ, ಹಿಂದಿನ ಚಂಚಲ ಸ್ವಭಾವದಿಂದ ಏನೇನೋ ಮಾಡ್ತದೆ, ಅಗ್ರೆಸಿವ್ ಆಗಿರುತ್ತದೆ, ಸಿಟ್ಟು ಮಾಡ್ತದೆ, ಏನೋ ಹೀಗೆ ಮಾಡ್ತೀನಿ ಹೇಳ್ತದೆ. ಪೇಷಂಟ್ಲಿ ನೋಡಬೇಕು. ಮತ್ತೆ 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 ತುಂಬಾ ಪೇಷನ್ಸ್, ತುಂಬಾ ತಾಳ್ಮೆ ಇರಬೇಕು. ಏನು ಬೇಗ 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 ಎಂದು ಎಳೆದು ಬಿಟ್ರೆ ಆಗಲ್ಲ, ಸಾಹಸ ಮಾಡಿಬಿಟ್ರೆ ಆಗಲ್ಲ. ಶಾಂತ ಮನಸ್ಸು, ನಿಧಾನವಾಗಿ ನಿಧಾನವಾಗಿ ನಿಧಾನವಾಗಿ, ಎಷ್ಟು ನಿಧಾನವಾದ್ರೆ ಅಷ್ಟು ಅರ್ಜೆಂಟ್ ಮಾಡಬೇಡ, ಪ್ರೆಷರೈಸ್ ಮಾಡಬೇಡ. ಎಷ್ಟು ಪ್ರೆಷರ್ ಮಾಡ್ತಿರೋ ಅಷ್ಟು ಅದು ನಿಧಿಧ್ಯಾಸನ ಆಗಲ್ಲ. ಒಳಗಿನ ಪ್ರೆಷರ್ ಬೇಡ, ಹೊರಗಿನ ಪ್ರೆಷರ್ ಬೇಡ. ಈ ಪ್ರೆಷರ್ ಬೇಡ ಎಂದು ಹಿಂದೆ ಹೇಳಿದ್ದೇವೆ, ನಾವೀಗ ಮತ್ತೊಂದು ಸಲ. ಒಳಗಿನ ಪ್ರೆಷರ್ ಬೇಡ, ಹೊರಗಿನ ಪ್ರೆಷರ್ ಬೇಡ. ಡೋಂಟ್ ಫೀಲ್ ಎನಿ ಪ್ರೆಷರ್. ತುಂಬಾ ರಿಲ್ಯಾಕ್ಸ್ ಆಗಿರಿ, ಸ್ವಾಭಾವಿಕವಾಗಿರಿ. ಯಾರ ಒತ್ತಡೆ ಇಲ್ಲ, ಯಾರು ನಿಮ್ಮನ್ನು ಒತ್ತಡೆ ಮಾಡ್ತಾ ಇಲ್ಲ, ಯಾರು ಪ್ರೆಷರ್ ಮಾಡ್ತಾ ಇಲ್ಲ. ತನಗೋಸ್ಕರ ಮಾಡಿ, ತೃಪ್ತಿಯಿಂದ ಮಾಡಿ, ಸಮಾಧಾನದಿಂದ ಅಂದ್ರೆ ಇಷ್ಟದಿಂದ ಮಾಡುವುದು. ತನಗೋಸ್ಕರ ತಾನು ಸುಮ್ಮನೆ ಇರುವುದೇ ಆನಂದ. ಸಾಧನ ಏನು ಅಂದ್ರೆ ಸುಮ್ಮನೆ ಇರುವುದೇ ರಿಲ್ಯಾಕ್ಸೇಷನ್. ರಿಲ್ಯಾಕ್ಸೇಷನ್ ಅಂದ್ರೆ ಏನೋ ಮಾಡುವುದಲ್ಲ, ಮಾಡುವುದೆಲ್ಲ ಬಿಟ್ಟು ಸುಮ್ಮನೆ ಇರುವುದು, ಅದೇ ರಿಲ್ಯಾಕ್ಸೇಷನ್. ಪ್ರಯತ್ನ ಶೈಥಿಲ್ಯಂ ಎಂದು ಹೇಳುತ್ತಾರೆ. ಪ್ರಯತ್ನಗಳನ್ನು ಬಿಡುವುದೇ ಹೊರತು ಪ್ರಯತ್ನ ಮಾಡುವುದಲ್ಲ ಅಲ್ಲವೇ? ಪ್ರಯತ್ನ ಮಾಡುವುದಲ್ಲ, ಪ್ರಯತ್ನವು ಬಿಡುವುದು. ಬಿಡುವುದಂದ್ರೆ ಏನು? ಇಲ್ಲಿ ಒಂದು ರಹಸ್ಯ ಇದೆ ನೋಡಿ. ಪ್ರಯತ್ನ ಬಿಡುವುದೆಂಬುದು ಮತ್ತೊಂದು ಪ್ರಯತ್ನ ಆಗಬಾರದು, ಮತ್ತೊಂದು ಸಂಕಲ್ಪ ಆಗಬಾರದು. ಅದು ಹೇಗೆ? ಪ್ರಯತ್ನ ಬಿಡುವುದೆಂಬುದು ಮತ್ತೊಂದು ಪ್ರಯತ್ನ ಆಗಬಾರದು. ಇದು ನೀವು ಎಷ್ಟು ಹೇಳಿದರೆ ಅರ್ಥವಾಗಲ್ಲ. 1-2 ಸಲ ನೀವು ಮಾಡಿ ನೋಡಿ ಗೊತ್ತಾಗ್ತದೆ, ಮಾಡಿದವರಿಗೆ ಗೊತ್ತಾಗ್ತದೆ. ಪ್ರಯತ್ನ ಮಾಡುವುದೊಂದು ಕರ್ಮ, ಪ್ರಯತ್ನ ಬಿಡುವುದು ಇನ್ನೊಂದು ಕರ್ಮ. ಹಾಗೆ ಮಾಡಿದರೆ ಪ್ರಯೋಜನವಿಲ್ಲ. మరి ಹೇಗೆ? ನೀವು ಪ್ರಯತ್ನ ಬಿಡುವುದೆನ್ನುವುದು ಕರ್ಮ ಆಗಬಾರದಂದ್ರೆ ಹೇಗೆ? ಸುಮ್ಮನೆ ಒಂದು ಸಜೆಷನ್, ತನಗೆ ತಾನು ಒಂದು ಸಲಹೆ ಕೊಡಿ. ಏನು? ಆಟೋ ಸಜೆಷನ್. ನಾನು ಈಗ ಪ್ರಯತ್ನ ಬಿಡಬೇಕು ಎಂದು ಆಟೋ ಸಜೆಷನ್, ತನಗೆ ತಾನು ಸಜೆಷನ್ ಕೊಟ್ಟು ಈಗ ಕೊಡ್ತೀರಿ ಧ್ಯಾನದಲ್ಲಿ. ತನಗೆ ತಾನು ಸಜೆಷನ್ ಕೊಟ್ಟು ಈಗ ಕೊಡ್ತೀರಿ. ಕುಳಿತಿದ್ದರೆ ಏನಾಗುತ್ತದೆ? ಈಗ ಮತ್ತೆ ಪ್ರಯತ್ನ ಬಂದು ಬಿಡುತ್ತದೆ. ಏನೋ ಮಾಡಬೇಕು. ಮನಸ್ಸಿನ ಜೊತೆಗೆ ಹೋರಾಡಬೇಡಿ, ಪ್ರಯತ್ನ ಮಾಡಬೇಡಿ. ಏನು? ಪ್ರಯತ್ನ ತಾನೇ ಬಿಟ್ಟು ಹೋಗುತ್ತಾ ಇದೆ ಎಂದು ಹೇಳಿ. ಅಂದ್ರೆ ಪ್ರಯತ್ನ ತಾನೇ ನಿಲ್ಲು ಹೋಗುವುದಕ್ಕೆ ಅವಕಾಶ ಕೊಡುವುದೇ ಪ್ರಯತ್ನ ಬಿಡುವುದು. ಪ್ರಯತ್ನ ಬಿಡುವುದಂದ್ರೆ ಪ್ರಯತ್ನ ತಾನು ಸ್ಲಿಪ್ ಆಗುವುದಕ್ಕೆ, ತಾನು ಪ್ರಯತ್ನ ನಿಂತು ಹೋಗುವುದಕ್ಕೆ ಅವಕಾಶ ಕೊಡುವುದೇ ಯಾರು? ನಿಮಗೆ ನೀವು ಅವಕಾಶ ಕೊಡುವುದು. ತೆಲುಗಿನಲ್ಲಿ ಹೇಳ್ತೀನಿ, తనకు తాను ఆ అవకాశం ఇచ్చుకోవటం, ప్రయత్నము తానే ఆగిపోవటానికి అవకాశం ఏర్పరచటమే ಇಲ್ಲಿ ಪ್ರಯತ್ನ ಬಿಡುವುದು ಅಂದ್ರೆ ಇದೇ ಪ್ರಯತ್ನ. ಪ್ರಯತ್ನ ಬಿಡುವುದು ಒಂದು ಕ್ರಿಯಾರೂಪ ಪ್ರಯತ್ನ ಆಗಬಾರದು. ಪ್ರಯತ್ನ ನಿಲ್ಲುವುದಂದ್ರೆ ಮತ್ತೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಮತ್ತೆ ಯಾವುದೋ ಬಿಗಿ ಹಿಡಿಯಬಾರದು. ಮತ್ತೆ ಬಿಗಿ ಹಿಡುವುದಂದ್ರೆ ಅದು ಪ್ರಯತ್ನ ಆಗ್ತದೆ. ನೀವು ಯಾವುದೋ ಹಿಡಿಯುತ್ತಾ ಇಲ್ಲ, ಹೋಗುತ್ತಿರುವುದು ಹಿಡಿಯುತ್ತಾ ಇಲ್ಲ. ಯಾವುದು ಮಾಡುವುದು ಬೇಡ, ಯಾವುದು ತಳ್ಳುವುದು ಬೇಡ. ಅಂದ್ರೆ ಯಾವುದೋ ತಳ್ಳುವುದು ಒತ್ತುವುದು ಏನು ಬೇಡ. ತಾನೇ ಆಗುವುದಕ್ಕೆ ಬಿಡುವುದು. ತಾನೇ ಆಗ್ತಾ ಇದ್ದಂತೆ ಆಗುವುದಕ್ಕೆ ಬಿಡು. ತಾನೇ ಆಗುವುದಕ್ಕೆ ಬಿಟ್ಟರೆ ಹಿಂದೆ ಮಾಡಿರುವ ಸಂಸ್ಕಾರಗಳಿರುತ್ತವಲ್ಲ, ಚಂಚಲವಾಗಿ ಬಿಡ್ತದೆ ಮನಸ್ಸು. ಸಾಮಾನ್ಯವಾಗಿ ನೋಡಿ, ನಾವು ಲೌಕಿಕ ದೃಷ್ಟ್ಯ ಹೇಳ್ತಾ ಇದ್ವಿ. ನಾವು ಮನಸ್ಸನ್ನು ಹಿಡ್ಕೊಂಡರೆ ನಿಂತಿರುತ್ತದೆ, ಬಿಟ್ಟರೆ ಎಲ್ಲೆಲ್ಲೋ ಹೋಗಿ ಅದು ನೆನಪಾಗಿ ಬಿಡ್ತದೆ. ಆವಾಗ ಹೇಗೆ? ಯಾವುದು ನೆನಪಾಗಿ ಬಿಡ್ತದೆ. ಆ ಯೋಚನೆ ಈ ಯೋಚನೆ ಬೇಡವೆಂದೆಲ್ಲ ಬಂದು ಬಿಡ್ತದೆ.
ಅದರಿಂದ ಇವರೇನು ಹೇಳ್ತಾರೆ, ಹಿಡ್ಕೊಂಡು ಬಿಡ್ತಾರೆ. ಅಲ್ಲ, ಇಲ್ಲಿ ನೀವು ಹಿಡಿಯಬಾರದು. ಬಿಟ್ಟರೆ ಜಾರಿ ಹೋಗುತ್ತದಲ್ಲ ಅಂದ್ರೆ ಬಿಟ್ಟಾಗಲು ಜಾರಬಾರದು, ಅಲ್ಲಿ ಬೇಕು. ಅಂದರೆ ಹಿಡಿಯುವುದು ಬೇಡ. ಬಿಟ್ಟಾಗ ತಾನೇ ತಾನು ನಿಂತು ಹೋಗುವುದಕ್ಕೆ ಬಿಡ್ತೀವಿ. ತಾನು ಸಾಕ್ಷಿಯಾಗಿಟ್ಟರೆ ತಾನೇ ತಾನು ನಿಂತು ಹೋಗುತ್ತದೆ. ಆ ನಿಂತು ಹೋಗುವುದಕ್ಕೆ ಬಿಡಿ, ತಾನೇ ನಿಂತು ಹೋಗ್ತದೆ. ಯು ಡೋಂಟ್ ಹ್ಯಾವ್ ಟು ಒತ್ತಾಯ ಮಾಡಬೇಕಾಗಿಲ್ಲ, ತಳ್ಳಬೇಕಾಗಿಲ್ಲ, ಹಿಡಿಯಬೇಕಾಗಿಲ್ಲ. ಸುಮ್ಮನೆ ಇರುವುದು ಅಂದ್ರೆ ಏನು? ಅಲೌ ದ ಥಿಂಗ್ ಟು ಹ್ಯಾಪನ್ ಆನ್ ಇಟ್ಸ್ ಓನ್. ತಾನೇ ತಾನು ನಿಂತು ಹೋಗಿ ಎಲ್ಲವೂ ಅರಿವಾಗಿ ಬಿಡುತ್ತದೆ. ತೋರುವ ಜಗತ್ತಲ್ಲಿ ಮನಸ್ಸು ಸ್ಥಿರವಾಗುತ್ತದೆ. ಮತ್ತೆ ಆ ಮನಸ್ಸು, ನಾಮರೂಪಗಳು, ಪ್ರಪಂಚ, ಪ್ರಮಾತೃತ್ವವೆಲ್ಲ ಅರಿವಿನಲ್ಲಿ ತಾನೇ ಮುಳುಗಿ ಹೋಗುತ್ತದೆ. ನೀವೇನು ಮಾಡಬೇಕಾಗಿಲ್ಲ, ಸುಮ್ಮನೆ ಇರು. ಅಂದ್ರೆ ತಾನು ಅರಿವು ನದಿ ತಾನು ಹರಿಯುತ್ತಿದ್ದರೆ ಪಕ್ಕಕ್ಕೆ ಕುಳಿತುಕೊಂಡು ಅಡ್ಡಿ ಮಾಡಬೇಡಿ ಅಷ್ಟೇ, ತಾನೇ ಹೋಗುತ್ತದೆ. ಹೋಗುವಕ್ಕೆ ಬಿಡಿ, ಅಡ್ಡಿ ಮಾಡಬೇಡಿ ಅಷ್ಟೇ. ತಾನು ಮನಸ್ಸೆಲ್ಲ ಚೈತನ್ಯ ರೂಪ ಆತ್ಮವಾಗುವುದಕ್ಕೆ, ನಿಧಿಧ್ಯಾಸನದಕ್ಕೆ ಮಾಡುವ ಪ್ರಯತ್ನವೇನೆಂದರೆ ತಾನೇ ಆಗುವುದಕ್ಕೆ ಅಡ್ಡಿಯಾಗದೇ ಇರುವುದೇ ಪ್ರಯತ್ನ. ಗೊತ್ತಾಯ್ತಾ? ತಾನೇ ತಾನು ಆಗುವುದಕ್ಕೆ ನಾನು ಅಡ್ಡಿ ಆಗದೇ ಇರ್ತೀನಿ. ದೆನ್ ವಾಟ್ ಈಸ್ ಯುವರ್ ಪ್ರಯತ್ನ? ಏನು ಮಾಡದೆ ಸುಮ್ಮನೆ ಇರುವುದೇ ಪ್ರಯತ್ನ. ಸುಮ್ಮನೆ ಇರುವುದಂದ್ರೆ ಮತ್ತೆ ಏನು ಮಾಡುವಕ್ಕೆ ಪ್ರಯತ್ನ ಮಾಡ್ತೀವಿ, ಅದಲ್ಲ. ಸುಮ್ಮನೆ ಇರುವುದು ಒಂದು ಪ್ರಯತ್ನ ಆಗಬಾರದು. ಆಗುವ ತಿಂಗಕ್ಕೆ ಅಡ್ಡಿ ಮಾಡಬೇಡಿ ಅಷ್ಟೇ. ಇಟ್ ಜಸ್ಟ್ ಹ್ಯಾಪನ್ಸ್, ಯು ಅಲೌ ಇಟ್ ಟು ಹ್ಯಾಪನ್. ತಾನು ಆಗುತ್ತಾ ಇದ್ದರೆ ಆಗುವುದಕ್ಕೆ ಬಿಡಿ, ಅಡ್ಡಿ ಮಾಡಬೇಡಿ. ತಾನೇ ನಾಮರೂಪಗಳ ಅರಿವಿನಿಂದಲೇ ಕಂಟ್ರೋಲ್ ಮಾಡಿ. ಅಂದ್ರೆ ಏನು? ಇದೆಲ್ಲವೂ ಅರಿವೇ. ಅರಿವಿನಿಂದ ಕಂಟ್ರೋಲ್ ಮಾಡುವುದು ಅಂದ್ರೆ ಅರಿವಿನಲ್ಲಿ ಸೇರಿಸಿಬಿಡಿ. ಅರಿವಿನಿಂದ ಕಂಟ್ರೋಲ್ ಮಾಡುವುದು ಅಂದ್ರೆ ಅರಿವಿನಲ್ಲಿ ಸೇರಿಸಿಬಿಡಿ. ಅಂದ್ರೇನು? ತೋರುವ ತೋರಿಕೆಗಳೆಲ್ಲ ಅರಿವಿನಲ್ಲೇ ಇವೆ, ಅರಿವಿನಲ್ಲೇ ಇವೆ ಎಂದು ತಿಳ್ಕೊ ಅಷ್ಟೇ. ಅರಿವಿನಲ್ಲೇ ಇದೆ ಎಂದು ನೀವು ಶ್ರವಣ ಮನನ ಮಾಡಿದ್ದನ್ನು ಒಂದು ಸಲ ಸುಮ್ಮನೆ ಇಷ್ಟು ನೆನಪಿಸ್ಕೊ. ಇದೆಲ್ಲ ಅರಿವೆ, ಇದೆಲ್ಲ ಅಧ್ಯಸ್ಥವೇ. ತಾನು ಯಾವುದು ಹೇಗೆ ಇರಲಿ ಅದೆಲ್ಲ ಅರಿವೆ. ಅದೆಲ್ಲ ಅರಿವಿನಲ್ಲಿ ಅಧ್ಯಸ್ಥವಾಗುವುದರಿಂದ ಅರಿವಿಗಿಂತ ಬೇರೆ ಇಲ್ಲ ಅಷ್ಟೇ. ಇಷ್ಟು ಸುಮ್ಮನೆ ನೆನಪಿಸುವುದು ಬಿಡುವುದು, ಅಷ್ಟು ಹೆಚ್ಚಾಗಿ ಬಿಟ್ಟರೆ ನೆನಪಿಸುವುದು ಬಿಡುವುದು ಅಷ್ಟೇ. ಅಂದರೆ ತಾನು ಅರಿವಿಗಿಂತ ಬೇರೆ ಅಲ್ಲ. ಅರಿವಿಗಿಂತ ಹೊರಗೆ ಅನಿಸಿದ್ದರೂ ಅದು ಅರಿವೇ. ಅರಿವಿಗಿಂತ ಹೊರಗೆ ಎಂಬ ಅನಿಸಿಕೆಯೂ ಅರಿವಿನಲ್ಲೇ ಇದೆ. ಹಾಗೆ ಎಲ್ಲವೂ ಅರಿವಿನಲ್ಲಿ ಸೇರಿಸಿಬಿಡುವುದು. ಸೇರಿಸಿಬಿಡುವುದು ಅಂದ್ರೆ ಅರ್ಥವೇನು? ಸೇರಿಸಿದ್ದಂತೆ ತಿಳ್ಕೊಳ್ಳುವುದು. ತಾನೇ ಸೇರಿಕೊಂಡಿದೆ ಎಂಬ ಅರಿವನ್ನು ನೆನಪಿಟ್ಕೊಳ್ಳುವುದು ಅಷ್ಟೇ. ನೋಡಿ, ಸೇರಿಸುವುದಂದ್ರೆ ಮತ್ತೆ ಪ್ರಯತ್ನ ಬೇಡ. ಎಲ್ಲ ಸೇರಿಸುವುದು ಅಂದ್ರೆ ಸೇರಿದ್ದಂತೆ ಅರಿವಿನಲ್ಲಿರುವುದು. ತಾನೇ ಸೇರಿದೆ, ಪ್ರಯತ್ನ ಇಲ್ಲ. ತಾನೇ ಸೇರಿದೆ ಅಲ್ಲ, ಹೊರಗೆ ಅನಿಸುತ್ತಾ ಇದೆ, ಪರವಾಗಿಲ್ಲ. ಹೊರಗೆ ಅನಿಸುವುದು ಅರಿವಿನಲ್ಲೇ ಅಷ್ಟೇ. ಅದೇ ಅದು ಸುಮ್ಮನೆ ತಿಳುವಳಿಕೆ ಬರುತ್ತಾ ಇದೆ, ಅರಿವು ನೆನಪಾಗ್ತಾ ಇದೆ ಅಷ್ಟೇ. ಅರಿವು ಬರುತ್ತಾ ಇದೆ ಹೊರತು ಒತ್ತಡೆ, ಪ್ರಯತ್ನ, ಒತ್ತಾಯ ಏನಾಗುತ್ತಾ ಇಲ್ಲ. ಎಲ್ಲವೂ ತಾನೇ ಅರಿವಿನಲ್ಲಿ ಅಷ್ಟೇ. ಆದ್ದರಿಂದ ಪ್ರಯತ್ನ ಶೈಥಿಲ್ಯಂ ಎಂದು ಹೇಳಿದ್ದೆ ಶಾಸ್ತ್ರ. ಪ್ರಯತ್ನ ಮಾಡುವುದಲ್ಲ, ಪ್ರಯತ್ನವನ್ನು ಶಿಥಿಲಗೊಳಿಸುವುದು. ರಿಲ್ಯಾಕ್ಸಿಂಗ್ಗೆ ಹೊರತು ನಾಟ್ ಡೂಯಿಂಗ್. ಪ್ರಯತ್ನವನ್ನು ಶಿಥಿಲಗೊಳಿಸುವುದಂದ್ರೆ ತಾನೇ ಆಗುವುದಕ್ಕೆ ಬಿಡುವುದು, ಅಡ್ಡಿ ಮಾಡದೇ ಇರುವುದು ಅಷ್ಟೇ. ತಾನಾಗಿದೆ ನಾನು. ಇನ್ನೊಂದು, ಪ್ರಯತ್ನವು ಬೇಕಾಗಿಲ್ಲ ಎಂಬುದು ತಿಳ್ಕೊಳ್ಳುವುದು. ಪ್ರಯತ್ನವು ಬೇಕಾಗಿಲ್ಲದೆ ತಾನೇ ಅರಿವಾಗಿದ್ದರೆ ಪ್ರಯತ್ನವೇ ತಕ್ಕೆ. ವೆನ್ ಯು ಆರ್ ಕನ್ವಿನ್ಸ್ಡ್, ಮನಸ್ಸು ಒಪ್ಪುಕೊಂಡರೆ ಪ್ರಯತ್ನವೇ ಬೇಕಾಗಿಲ್ಲ. ಪ್ರಯತ್ನವು ಏಕೆ? ಎಲ್ಲವೂ ತಾನೇ ಅರಿವಾಗಿದ್ದಾಗ ಪ್ರಯತ್ನವು ಬೇಕಾಗಿಲ್ಲವಲ್ಲ ಎಂಬುದು ಮನಸ್ಸಿಗೆ ಅರಿವಾದರೆ ಆ ಅರಿವಿನಲ್ಲಿ ಇನ್ನು ಪ್ರಯತ್ನ ಇರುತ್ತದೆ. ಸುಮ್ಮನೆ ಅರಿವಾಗ್ತಾ ಇದೆ. ಅದೇ ಅರಿವು ತಾನೇ ಇದೆ ಅಷ್ಟೇ. ಸುಮ್ಮನೆ ಅರಿವಿನಲ್ಲಿರುವುದು, ಯಾವುದಕ್ಕೆ ಅಡ್ಡಿ ಮಾಡದೇ ಇರುವುದು. ಇದಕ್ಕೆ ಹೇಗೆ ಮಾಡುವಾಗ ಪ್ರಯತ್ನೇನ ಸಾಧಯಿಷ್ಯಾಮ್ಯೇವ ಮನೋನಿಗ್ರಹಂ. ಈ ತರಹ ಪ್ರಯತ್ನ ಅಂದರೆ ಮಾಡುವ ಪ್ರಯತ್ನ ಅಲ್ಲ, ಪ್ರಯತ್ನ ಬಿಡುವ ಪ್ರಯತ್ನ. ಪ್ರಯತ್ನ ಬಿಡುವ ಪ್ರಯತ್ನ ಅಂದ್ರೇನು? ನಮ್ಮ ಒತ್ತಡೆಯನ್ನೆಲ್ಲ ಬಿಡಿಸಿಕೊಳ್ಳುವುದು,
ಪ್ರೆಷರ್ ಅನ್ನೆಲ್ಲ ಬಿಡಿಸಿಕೊಂಡು ತಾನೇ ತಾನು ಸಹಜವಾಗಿರುವುದು, ಸ್ವಾಭಾವಿಕವಾಗಿರುವುದು. ಈ ತರಹ ಪ್ರಯತ್ನವನ್ನು ಮನೋನಿಗ್ರಹಂ ಹೇಳುತ್ತಾರೆ. ಇದು ಮನೋನಿಗ್ರಹಮಿತಿ ಈ ತರಹ ನಿಧಿಧ್ಯಾಸನ ಮಾಡಿ ಮನಸ್ಸು ತಾನು ತಾನೇ ನಿಗ್ರಹ ಮಾಡ್ತೀನಿ ಎಂಬ ಒಂದು ನಿಶ್ಚಯವಿಟ್ಕೊಂಡು ಈ ತರಹ ನನಗೆ ಆಗಬೇಕು ಎಂಬುದು ಒಂದು ದೃಢವಾದ ನಿಶ್ಚಯ ಅಂದ್ರೆ ಒಂದು ದೃಢವಾದ ಆಸೆ. ಈ ತರಹ ಮನಸ್ಸು ನಮಗೆ ಆಗಬೇಕು, ಮನಸ್ಸಿಗೆ ಆಗಬೇಕು ಎಂದು ಒಂದು ಮನಸ್ಸಿನಲ್ಲಿ ಒಂದು ದೃಢವಾದ ನಿಶ್ಚಯ ಇಟ್ಕೊಂಡು ಏನು ಮಾಡಬೇಕು? ಮನಶ್ಚಂಚಲಮಿದಂ ಪ್ರಯತ್ನೇನಾಪಿ ನೈತಾವತ್ ಪರ್ಯಂತಂ ಈಶದಪಿ ಮಂದೀಭೂತಮಿತಿ. ಆವಾಗ ಏನು ಮಾಡಬೇಕು? ಹೀಗೆ ರಿಲ್ಯಾಕ್ಸ್ ಆಗಿ ಕುಳಿತಿರಬೇಕು. ಹಾಗೆ ಇರುತ್ತಾ ಇದ್ದರೆ ಕೆಲವೊಮ್ಮೆ ಮೊದಲು ಏನಾಗ್ತದೆ, ನೀವು ಎಷ್ಟು ನಿಂತಿದ್ದರೂ ಅದು ಬಿಗಿಯಾಗಿ ಹಿಡ್ಕೊಂಡುವುದು ಹಾಗೆ ಇರುತ್ತದೆ, ಹಗುರವಾಗಲ್ಲ. ಏನೋ ಬಿಗಿ ಹಿಡಿದಂತೆ ಅನಿಸುತ್ತದೆ, ಹಗುರವಾಗುತ್ತಾನೇ ಇಲ್ಲ. ಮೊದಲು ಏನಾಗ್ತದೆ, ಧ್ಯಾನಕ್ಕೆ ಕೂತಿದ್ದರೆ ಧ್ಯಾನಕ್ಕೆ ಕುಳಿತುಕೊಂಡು ಅರ್ಧ ಗಂಟೆ ಆದ ನಂತರ ಇನ್ನೂ ನಮ್ಮ ಶರೀರ, ಕೈ, ಕಾಲು, ತಲೆ ಎಲ್ಲ ಬಿಗಿ ಹಿಡಿದಂತೆ ಅನಿಸುತ್ತದೆ. ಅದು ಬಿಗಿ ಬಿಡಿಸುವುದಕ್ಕೆ ಮಾಡಿರುವ ಧ್ಯಾನದಿಂದಲೇ ಬಿಗಿ ಬಂದಂತೆ ಅನಿಸುತ್ತದೆ. ಮೊದಲು ಹಾಗೆ ಅನಿಸುತ್ತದೆ. ಏಕೆಂದರೆ ಆ ಬಿಗಿ ಬಿಡಿಸುವುದು ಏನು ಅಂದರೆ ರಿಲ್ಯಾಕ್ಸೇಷನ್ ಎನ್ನೆಂದರೂ ಎಷ್ಟು ಹೇಳಿದರೂ ಅರ್ಥವಾಗಲ್ಲ. ಆ ಬಿಗಿ ಬಿಡಿಸುವುದು, ಆ ರಿಲ್ಯಾಕ್ಸೇಷನ್ ಮಾಡುವುದಂದ್ರೆ ಏನು, ಎಷ್ಟು ಹೇಳಿದರೂ ಗೊತ್ತಾಗಲ್ಲ. ನಮ್ಮ ಅನುಭವಕ್ಕೆ ಬರಬೇಕು. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಇಷ್ಟು ಹೇಳಿದರೆ ನಿಮಗೆ ಉಪಯೋಗವಾಗಲ್ಲ, ನೀವು ಮಾಡಿ ನೋಡಿ, ಆವಾಗಲೇ ಗೊತ್ತಾಗ್ತದೆ. ಅಂದರೆ ಮನಸ್ಸು ತಾನು ಬಿಗಿ ಹಿಡ್ಕೊಂಡಿದ್ದು ಬಿಡಿಸುವುದಂದ್ರೆ ಏನು ಗೊತ್ತಾಗದೇ ಇರುವುದರಿಂದ ಮತ್ತೆ ಬಿಗಿಯಾಗುತ್ತದೆ ಮೊದಲು ಧ್ಯಾನ. ಆಗಲಿ ಪರವಾಗಿಲ್ಲ, ಅದನ್ನೇ ಗಮನಿಸ್ತಾ ಇರಿ. ಗಮನ ಅದೇ ಕೆಲವು ದಿವಸ ನಂತರ ಇದಲ್ಲಪ್ಪ, ಇದು ಬಿಗಿ ಆಗುತ್ತಾ ಇದೆ, ಇದಲ್ಲ ಎಂದು ನಿಮಗೆ ಗೊತ್ತಾಗ್ತದೆ. ಯಾವಾಗ ಗೊತ್ತಾಗ್ತದೆ ಅದೇ ತಾನೇ ಬಿಟ್ಟುಬಿಡ್ತದೆ, ಬಿಗಿ ಬಿಟ್ಟುಬಿಡ್ತದೆ. ತನಗಿದು ಬಿಗಿ ಎಂದು ಗೊತ್ತಾಗ್ಬಿಟ್ರೆ ತಾನೇ ಬಿಡುತ್ತದೆ. ಅದು ಗೊತ್ತಾಗಲ್ಲ. ಗಮನ ಇಟ್ಕೊಳ್ತಾ ಇದೆ ಅಷ್ಟೇ. ಅದೇ ಅಬ್ಬಾ ಇದು ಬಿಗಿ ಇದೆ, ಇದು ಬೇಡ ಅನ್ಸಿದ್ರೆ ಅದೇ ತಾನು ಬಿಟ್ಟು ಹೋಗ್ತದೆ. ಅಬ್ಬೋ ಇದು ಬಿಗಿ ಇದೆ, ಇದು ಬೇಡ, ಇದು ಬಿಟ್ಟು ಹೋಗ್ತದೆ. ತಾನು ಗಮನದಲ್ಲಿ ತಾನೇ ಬಿಟ್ಟು ಹೋಗಿ ರಿಲ್ಯಾಕ್ಸ್ ಆಗ್ತಾ ಇರ್ತಾರೆ. ಹಾಗೆ ರಿಲ್ಯಾಕ್ಸ್ ಆಗುವುದಕ್ಕೆ ಬಿಡಿ, ನೀವೇನು ಮಾಡಬೇಡಿ, ರಿಲ್ಯಾಕ್ಸ್ ಆಗುವುದಕ್ಕೆ ಬಿಡಿ. ಹೀಗೆ ಮಾಡ್ತಾ ಇದ್ದರೆ ಇದು ಬೇಗ ಆಗಲ್ಲ. ನೀವು ಸುಮ್ಮನೆ ಕುಳಿತುಕೊಂಡರೆ ಮನಸ್ಸು ಸುಮ್ಮನೆ ಇರ್ತದೆ. ಕೆಲವೊಮ್ಮೆ ಬಿಗಿ ಆಗ್ತದೆ, ಹಾಗೆ ಇದ್ದು ಬಿಡ್ತದೆ ಹೊರತು ಅದು ಶಾಂತವಾಗಲ್ಲ. ಅದು ರಿಲ್ಯಾಕ್ಸ್ ಆಗುವುದೇ ಅಲ್ಲ ಅಂದ್ರೆ ಬೇಗ ಆಗಲ್ಲ. ಅದರಿಂದ ಇಲ್ಲಿ ಒಂದು ಸ್ವಾಮೀಜಿ ಒಳ್ಳೆಯ ಮಾತು ಹೇಳಿದ್ದಾರೆ, ಇದು ಗೀತದಲ್ಲೇ ಇದೆ. ಅಂದರೆ ಅಬ್ಬಾ ಇಷ್ಟು ದಿವಸ ಆಯಿತು ಮಾಡ್ತಾನೇ ಇದ್ದೀನಿ, ಇದು ರಿಲ್ಯಾಕ್ಸ್ ಆಗುತ್ತಾನೆ ಇಲ್ಲಬೇಕೆ ಎಂದು ಬೇಜಾರು ಮಾಡಿಕೊಳ್ಳಬಾರದು. ಇದಕ್ಕೆ ತುಂಬಾ ತಾಳ್ಮೆ ಬೇಕು, ತುಂಬಾ ಟೈಮ್ ಕೊಡು. ಎಷ್ಟು ಟೈಮ್ ಅಂದ್ರೆ ಅದು ಎಷ್ಟೇ ಕೇಳಲಿ, ಟೈಮ್ ಕೊಡು, ಇನ್ನೂ ಆಗಲಿ, ಆಗುತ್ತದೆ ಅಂದ್ರೆ ಅರ್ಥವೇನು? ಇದನ್ನು ಸ್ವಾಮೀಜಿ ಸಂಸ್ಕೃತದಲ್ಲಿ ಏನೇನೋ ಇಷ್ಟು ಬಿಡಿಸಿ ಹೇಳಿದ್ದಾರೆ. ಅದು ಸಂಸ್ಕೃತ ಭಾಷೆಯ ಎಕ್ಸ್ಪ್ರೆಷನ್. ಆಧುನಿಕ ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ಒಂದೇ ಮಾತಿನಲ್ಲಿ ಹೇಳ್ತೀನಿ, ಇನ್ಫಿನಿಟ್ ಆಪ್ಟಿಮಿಸಮ್, ಇನ್ಫಿನಿಟ್ ಪೇಷನ್ಸ್ ಅಷ್ಟೇ. ಅಂದ್ರೆ ಏನು? ಅನಂತವಾದ ತಾಳ್ಮೆ, ಅನಂತವಾದ ಆಗುತ್ತದೆ ಎಂಬ ನಂಬಿಕೆ. ಆಗುತ್ತದೆ, ಇನ್ನೂ ಆಗುತ್ತದೆ, ಪರವಾಗಿಲ್ಲ, ಆಗುತ್ತದೆ. ನಂಬಿಕೆ, ತಾಳ್ಮೆ, ಪೇಷನ್ಸ್ ಅಂಡ್ ಆಗುತ್ತದೆ ಎಂಬ ನಿಶ್ಚಯ, ಈ ಎರಡು ಇಟ್ಕೊಂಡು ಇರಬೇಕು. ಸುಮ್ಮನೆ ಇರು. ಎಷ್ಟು ನಿಮ್ಮ ಮನಸ್ಸು ತಾನೇ ಮೊದಲು ನೀವು ರಿಲ್ಯಾಕ್ಸ್ ಮಾಡುವಕ್ಕೆ ಹೋದರೆ ಬಿಗಿ ಆಗಿಬಿಡ್ತಾ. ರಿಲ್ಯಾಕ್ಸೇಷನ್ ಒಂದು ಬಿಗಿ ಆಗ್ತದೆ, ಪರವಾಗಿಲ್ಲ. ತಾಳ್ಮೆ ಕಲ್ಕೊಳ್ಳಬೇಡ. ಡೋಂಟ್ ಲೂಸ್ ಪೇಷನ್ಸ್. ಮಾಡ್ತಾ ಇರು. ಅಗೇನ್ ಪೇಷನ್ಸೇ ಪ್ರಾಕ್ಟೀಸ್. ಒಂದು ಮತ ಹೇಳಬೇಕಾದ್ರೆ ಪೇಷನ್ಸೇ ತಾಳ್ಮೆ, ಓಪಿಕನೇ ಅಭ್ಯಸಿಸತಂ, ತಾಳ್ಮೆಯನ್ನೇ ಅಭ್ಯಸಿಸುವುದು. ಅದು ಆಯ್ತಾ? ಟೈಮೇ ಆಗಿಬಿಟ್ಟಿತ್ತು. ಒಂದು ವಾಕ್ಯ ಹೇಳಿದ್ದೇನೆ, ಸ್ವಾಮೀಜಿ ಒಂದು ವಾಕ್ಯನೇ ಹೇಳಿದ್ದೇನೆ. ಸೊ ಪ್ರಯತ್ನೇನ ಸಾಧಯಿಷ್ಯಾಮ್ಯೇವ ಮನೋನಿಗ್ರಹಮಿತಿ ವ್ಯವಸಾಯವಾನ್ ಮನಶ್ಚಂಚಲಮಿದಂ ಪ್ರಯತ್ನೇನಾಪಿ. ಅಬ್ಬಾ ನಾನು ಎಷ್ಟು ಧ್ಯಾನ ಮಾಡ್ತಾ ಇದ್ದೀನಿ, ಇಷ್ಟು ದಿವಸ ಆದರೂ ಒಂದು ಚೂರು ಮುಂದುವರಿಯಲಿಲ್ಲವಲ್ಲ ನೋಡಿ. ನೈತಾವತ್ ಪರ್ಯಂತಂ ಈಶದಪಿ ಮಂದೀಭೂತಂ. ಇಷ್ಟು ದಿವಸ ಮಾಡಿದ್ದೆ, ಒಂದು ಚೂರು ಮುಂದುವರಿಯಲಿಲ್ಲಪ್ಪ, ಅಲ್ಲೇ ಇದ್ದೀನಿ ಅನ್ಸುತ್ತದೆ, ಬಟ್ ಅಲ್ಲೇ ಇಲ್ಲ. ನಿಮಗೆ ಒಳಗೆ ಆಗ್ತಾ ಇರುತ್ತದೆ, ನಮಗೆ ಗೊತ್ತಾಗಲ್ಲ. ಸೂಕ್ಷ್ಮವಾಗಿ ಒಳಗೆ ಏಕೆಂದ್ರೆ ಇಂಟರ್ನಲ್ ಒಂದು ಚೂರು ಬದಲಾವಣೆ ಆಗ್ತಾ ಇರ್ತದೆ. ಅದು ಸ್ಪಷ್ಟವಾಗಿ ಗೊತ್ತಾಗಲ್ಲ, ತುಂಬಾ ಹೊತ್ತಾದ ನಂತರ ಗೊತ್ತಾಗ್ತದೆ. ಅದರಿಂದ ಅಬ್ಬಾ ಈಶದಪಿ ಮಂದೀಭೂತಂ, ಸ್ವಲ್ಪ ಹೊತ್ತು ಕಂಟ್ರೋಲ್ ಆಗಲಿಲ್ಲವಲ್ಲ, ಇತಿ ನಿರ್ವೇದ ಮನಾಪ್ನುವನ್. ಇದು ಬೇಜಾರು ಮಾಡಿಕೊಳ್ಳಬೇಡ,
ತಾಳ್ಮೆ ಕಲ್ಕೊಳ್ಳಬೇಡ. ಯದುಕ್ತಂ ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ. ಅನಿರ್ವಿಣ್ಣ ಚೇತಸ, ನಿರ್ವೇದವನ್ನು ಪಡ್ಕೊಳ್ಳದೆ ಮನಸ್ಸು ತುಂಬಾ ಅವಕಾಶ ಕೊಡಿ. ಮನಸ್ಸು ಮೇಲೆ ನಂಬಿಕೆ ಇಟ್ಕೊಳ್ಳಿ, ತಾಳ್ಮೆ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ, ತುಂಬಾ ಚಾನ್ಸ್ ಕೊಡಿ. ಅಂದ್ರೆ ಆಪ್ಟಿಮಿಸಂ ತುಂಬಾ ಕೊಡಿ. ಎಷ್ಟು ಸಲ ಜಾರಿದರು ಪರವಾಗಿಲ್ಲ, ಮತ್ತೆ ಮಾಡಿ ಬರ್ತದೆ, ಪರವಾಗಿಲ್ಲ ಮತ್ತೆ ಮಾಡ್ತದೆ, ಪರವಾಗಿಲ್ಲ ಮಾಡು, ಪರವಾಗಿಲ್ಲ ಮತ್ತೆ 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 ಅಷ್ಟೇ ಹೇಳ್ತಾನೆ ಕೊಡು, ಅವಸರ ಕೊಡ್ತಾನೆ ಕೊಡು. ಏನೇ ಆಗಲಿ ಪೂರ್ತಿ ಆಗುವವರೆಗೂ ಪೇಷನ್ಸೇ ಏನು ಉಪಾಯ. ಪೇಷನ್ಸ್ನಿಂದಲೇ ಪೇಷನ್ಸ್ ಬರುತ್ತದೆ, ಪೇಷನ್ಸ್ನಿಂದಲೇ ಅದು ಮನಸ್ಸಿನ ನಿಗ್ರಹ ಬರುತ್ತದೆ. ಈಗ ಅದೊಂದೇ ಉಪಾಯ. ಸುಮ್ಮನೆ ಬಟ್ ಇದು ಈ ಹಿಂದಿನ 2 ಹೇಳಿದ್ದೀನಿ ನೋಡಿ, ಬೌದ್ಧಿಕ ಹಂತ, ಮಾನಸಿಕ ಹಂತ, ಶ್ರವಣ ಮನನ. ಇದು ಮಾಡಿದ ನಂತರ ಆಗುತ್ತದೆ, ಇವು ಮಾಡದಿದ್ದರೆ ಆಗಲ್ಲ. ಇವು ಈ ಮೊದಲು ಹಂತ 2 ಮಾಡಿಕೊಂಡು ಕುಳಿತಿದ್ದರೆ ಧ್ಯಾನಕ್ಕಿದಾಗುತ್ತದೆ. ಟೈಮೇ ಆಗಿಬಿಟ್ಟಿತ್ತು. ಈಗ ಮತ್ತೆ ನಾಳೆ ಬಿಟ್ಟು ನಾಡಿದ್ದು ಹೇಳೋಣ. ನಾಳೆ ಮತ್ತೆ ಸುಗಮ ಹೇಳ್ತೀವಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಆಲ್ಟರ್ನೇಟ್ ಡೇಸ್ ಬಂದು ಇದೇ ಒಂದು ಅಡ್ಡಿ ಆಗಿಬಿಟ್ಟಿದೆ, ಅಬ್ಸ್ಟ್ರಕ್ಷನ್. ಯಾಕಂದ್ರೆ ಇನ್ನೊಂದು ಆಲ್ಟರ್ನೇಟ್ ಡೇ ಅದು ಬೇರೆ ಪಾಠ ಬರುತ್ತಾ ಇದೆ. ಇಲ್ಲದಿದ್ದರೆ ಈ ನಿಧಿಧ್ಯಾಸನ ಬೇಗ ಆಗುತ್ತಿತ್ತು. ಏನೋ ನಾವೀಗ ಹೀಗೆ ಇಟ್ಕೊಂಡಿದ್ದೀವಿ, ನಮಗೆ ಬೇರೆ ಟೈಮ್ ಇಲ್ಲ, ಈಗ ಹೀಗೆ ಆಯಿತು. ಓಂ.